ರಾಯರ ದರ್ಶನಕ್ಕೆ ಅಂತ ಹೋದಾಗ ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ಪಂಚಮುಖಿಗೂ ಹೋಗಿ ಬರ್ತೀವಿ. ರಾಯರಿಗೂ ಆ ಒಂದು ಸ್ಥಳಕ್ಕೂ ಏನ್ ಸಂಬಂಧ? ಆ ಸ್ಥಳದಲ್ಲಿ ಪಂಚಮುಖಿ ಪ್ರಾಣದೇವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ಬೋದು. ಆದರೆ ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಏನು ಬೇಡ್ಕೊಂಡಿರ್ತೀವೋ ಅಲ್ಲಿ ಹೋಗಿ ಬೇಡ್ಕೊಂಡ್ರು ಪ್ರಾಣದೇವರ ಸಮೇತ ರಾಯರು ನಮಗೆ ಅನುಗ್ರಹ ಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕೃಷ್ಣನ ಅಪ್ಕೊಂಡು ಇರುವಂತ ದೇವ್ರ ಫೋಟೋ ಸುಮಾರು ಮನೆಗಳ ನಾವು ನೋಡಿದೀವಿ. ಅದ್ರ ವಿಶೇಷತೆ ಏನಾದರೂ ಇದೆಯಾ? ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ಆ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಇದ್ದಾಗ ಅವರಿಗೆ ಆ ಒಂದು ಸ್ವಪ್ನದಲ್ಲಿ ನೀನು ವೆಂಕಟರಮಣನ ಆರಾಧನೆ ಮಾಡು, ಪೂಜೆ ಮಾಡು, ಸೇವೆ ಮಾಡು, ನಿನಗೆ ಇದಾಗುತ್ತೆ, ಪುತ್ರ ಸಂತಾನ ಆಗುತ್ತೆ ಅಂತ. ಎಲ್ಲ ಕಡೆ ರಾಯರ ಮಠದಲ್ಲಿ ಬರೀ ಆರತಿನೇ ಆಗುತ್ತೆ, ಆರತಿ ಬಿಟ್ಟು ಊದುಬತ್ತಿ ಬೆಳಗಲ್ಲ. ಇದ್ರದ್ದು ರೀಸನ್ ಏನಾದರೂ ಇದೆಯಾ ಗುರುಗಳೇ? ಇದಕ್ಕೆ ತಲೆ ಮೇಲೆ ಹಾಕ್ಕೊಂಡಾಗ ಅವರ ಅನುಗ್ರಹ ಅವರಿಗೆ ನಮಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ, ಮಂತ್ರಾಕ್ಷತೆ ಅರ್ಥ. ಪೂಜಾ ಕೈಂಕರ್ಯಗಳು ಅಲ್ಲಿ ಏನು ನಡೀಬೇಕು, ರಾಯರ ಮಠಗಳಲ್ಲಿ ಏನು ನಡೀಬೇಕು ಪೂರ್ತಿ ನಡೆದರೆ ಮಾತ್ರ ಆ ಬೃಂದಾವನದಲ್ಲಿ ರಾಯರಿರ್ತಾರೆ. ನಮಸ್ಕಾರ ಎಲ್ಲರಿಗೂ. ಸಮೃದ್ಧಿ ನೇತ್ರ ಯೂಟ್ಯೂಬ್ ಚಾನಲ್ ಪ್ರಚಾರ ಅಲ್ಲ ವಿಚಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಬಂದಿದ್ದೀವಿ. ಇವತ್ತು ಮುಖ್ಯವಾಗಿ ಗುರು ರಾಘವೇಂದ್ರ ಪ್ರಭುಗಳ ಬಗ್ಗೆ, ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ನಂಬಿದ ಭಕ್ತರನ್ನು ಯಾವಾಗಲೂ ಸದಾ ಕಾಯುವಂಥ ನಮ್ಮಪ್ಪ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ಈ ಒಂದು ದಿನ ನಾನು ನಿಮಗೆ ಶ್ರೀ ಗುರು ರಾಘವೇಂದ್ರ ಟ್ರಸ್ಟ್ ಮಾಗಡಿ ರಸ್ತೆ ಪಕ್ಕದಲ್ಲಿರುವಂಥ ಒಂದು ದೇವಸ್ಥಾನದಲ್ಲಿ ನನ್ನ ನೆಚ್ಚಿನ ಗುರುಗಳಾದ ಶ್ರೀಧರ್ ಆಚಾರ್ಯರವರು ಪ್ರಧಾನ ಅರ್ಚಕರಾಗಿದ್ದಾರೆ. ಈ ಒಂದು ಮಠದಲ್ಲಿ ಇವರ ಬಗ್ಗೆ, ಈ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳಿತಾ ಹೋಗೋಣ. ಬನ್ನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಹಸ್ರಾರು ಜನತೆಗೆ ನಮಸ್ಕಾರ ಹಾಗೂ ಸ್ವಾಗತ. ಗುರುಗಳೇ ನಮಸ್ಕಾರ. ಸಮೃದ್ಧಿ ನೇತ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆ ಈ ಒಂದು ಶ್ರೀ ಗುರು ರಾಘವೇಂದ್ರ ಟ್ರಸ್ಟ್ ಮಾಗಡಿ ರಸ್ತೆ ಪ್ರಸನ್ನ ಥಿಯೇಟರ್ ಪಕ್ಕದಲ್ಲಿ ಸುಮಾರು ಜನಕ್ಕೆ ಪರಿಚಿತವಾದಂಥ ಮಠ ಇದು. ಈ ಒಂದು ಮಠದ ಬಗ್ಗೆ ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನೀವು ಹೆಚ್ಚಿನ ಮಾಹಿತಿ ತಿಳಿಸ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ. ಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ. ಗುರುಗಳೇ, ಇವಾಗ ಗುರು ರಾಘವೇಂದ್ರ ಸ್ವಾಮಿಗಳು ಅಂದ ತಕ್ಷಣ ನಮಗೆ ನೆನಪಾಗೋದೇ ಮಂತ್ರಾಲಯ. ಮುಖ್ಯವಾಗಿ ಮಂತ್ರಾಲಯನೇ ನೆನಪಾಗುತ್ತೆ. ಈಗ ನನ್ನ ಪ್ರಶ್ನೆ, ನನ್ನ ಕುತೂಹಲ ಏನು ಅಂತಂದರೆ, ಗುರು ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದ್ದು ಮಂತ್ರಾಲಯನ ಅಥವಾ ಹೇಗೆ? ಅದ್ರ ಬಗ್ಗೆ. ಮಂತ್ರಾಲಯದಲ್ಲಿ ಬೃಂದಾವನಸ್ಥಾಗಿದ್ದು, ಅಂದರೆ ಅವರು ಸ್ವತಃ ಅವರೇ, ಅಂದರೆ ಇವಾಗ ಎಲ್ಲರೂ ಇದಾದರೆ ಅವರೇ ಸ್ವತಃ ಅವರೇ ಹೋಗಿ ಬೃಂದಾವನದಲ್ಲಿ ಕೂತಿರೋದು. ಮುಂಚೆ ಎಲ್ಲ ಸ್ವಾಮಿಗಳಾದರೆ ಅವ್ರನ್ನ ಕರ್ಕೊಂಡೋಗಿ ಒಳಗಡೆ ಕೂಡಿಸ್ತಾರೆ. ಅವರು ಆ ಥರ ಅಲ್ಲ. ಅವ್ರು ಹೇಳಿರ್ತಾರೆ, ನಾನು ಇಷ್ಟು ಟೈಮ್ಗೆ ಹೋಗ್ತೀನಿ, ಆದರೆ ನಾನು ಜಪ ಮಾಡಿ ಇಟ್ಕೊಂಡಿರ್ತೀನಿ, ಆ ಜಪ ಮಾಡಿ ನಿಂತು ಹೋದಾಗ ಶಬ್ದ ಕೇಳಿಸುತ್ತೆ, ಆವಾಗ ನನ್ನ ಮುಚ್ಚಿಬಿಡಿ ಅಂತ ಮುಂಚೆನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅವ್ರಿಗೆ. ಹಾಗಾಗಿ ಅವ್ರಿಗೆ ಹುಟ್ಟಿದ್ದು ಬುಹಾರಾಗಿರಿ, ಬಟ್ ಅವರು ಇದಾಗಿದ್ದು ಇಲ್ಲಿ ಇದರಲ್ಲಿ ಬೃಂದಾವನಸ್ಥಾಗಿದ್ದು ಅಲ್ಲಿ ಮಂತ್ರಾಲಯದ. ಗುರುಗಳ ಬಗ್ಗೆ, ಗುರು ರಾಘವೇಂದ್ರ ಸ್ವಾಮಿಗಳು ಮತ್ತು ಅವರ ಧರ್ಮಪತ್ನಿ ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಈಗ ಗೊತ್ತಿಲ್ಲದೆ ಇರೋ ವಿಚಾರ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳ ಅವರ ಪುತ್ರರ ಬಗ್ಗೆ. ಅವರು ಮೂಲ ಹೆಸರೇನು, ಅವರು ಹುಟ್ಟದಾಗಿ ಇಟ್ಟಂಥ ಹೆಸರು, ಮತ್ತು ಈಗ ಅವ್ರ ಸ್ವರೂಪ ಎಲ್ಲಿದೆ, ಅದ್ರ ಬಗ್ಗೆ ಒಂಚೂರು ಏನಾದರೂ ತಿಳಿಸ್ಕೊಡ್ತೀರಾ? ರಾಘವೇಂದ್ರ ಸ್ವಾಮಿಗಳ ಪುತ್ರರ ಹೆಸರು ಲಕ್ಷ್ಮೀನಾರಾಯಣ ಭಟ್ಟ ಅಂತೇಳಿ ಅವರ ಹೆಸರು. ಅವರ ಈಗ ವಾಗೀಂದ್ರ ತೀರ್ಥರಾಗಿ ಅವರು ಸಹ ರಾಯರಷ್ಟೇ ಪ್ರಖ್ಯಾತಿಯನ್ನು ಪಡೆದು ಬೃಂದಾವನಸ್ಥಾಗಿದ್ದಾರೆ. ಈಗ ಅವರು ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ಇದ್ದಾರಾ, ಹೇಗೆ? ಜೊತೆಗಿಲ್ಲ, ಅವರ ಬೃಂದಾವನನೇ ಬೇರೆ ಆ ಕಡೆ ಇದೆ, ಬಟ್ ಅವರು ರಾಯರದು ಒಂದೇ ಒಂದು ಪಕ್ಕದಲ್ಲಿ. ಗುರು ರಾಘವೇಂದ್ರ ಸ್ವಾಮಿಗಳು ಅಂದ ತಕ್ಷಣ ನಮಗೆ ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ, ಬೇಡಿದನ್ನ ಕೊಡೋ ಅಂತ ಸ್ವಾಮಿ ಅಂತ ಎಲ್ಲ ಕಡೆ ಪ್ರಸಿದ್ಧಿ ಆಗಿದೆ. ಅಂದ್ರೆ ಆ ರಾಯರು ಹಾಗೆ ಕರುಣಿಸಿದ್ದಾರೆ ಎಲ್ಲ ಭಕ್ತರಿಗೂ ಕೂಡ. ರಾಯರಿದ್ದಾರೆ ಅಂತ ಎಲ್ಲ ಕಡೆ ನಾವು ನೋಡ್ತಾ ಬರ್ತಾ ಇದೀವಿ. ಸುಮಾರು ಜನ ಅವರ ಆಟೋಗಳ ಮೇಲಾಗಿರ್ಬೋದು, ಅವರ ವಾಹನಗಳ ಮೇಲಾಗಿರ್ಬೋದು, ಬಹಳ ಇಷ್ಟಪಟ್ಟು ರಾಯರಿದ್ದಾರೆ ಅಂತ ಹಾಕಿಸ್ಕೊಳ್ತಾರೆ. ಸೊ ಈ ವಿಚಾರವಾಗಿ ನಿಮ್ಮ ಜೀವನದಲ್ಲಿ ರಾಯರಿದ್ದಾರೆ ಅಂತ ಅನಿಸಿ ಯಾವುದಾದ್ರೂ ಪವಾಡ ಆಗಿದೆಯಾ? ಅದ್ರ ಬಗ್ಗೆ ಏನಾದರೂ ಹೇಳ್ಕೊಬೋದಾ ನಮಗೆ? ಅಂದರೆ ಎಲ್ಲರೂ ರಾಯರಿದ್ದಾರೆ ಅಂತ ಒಂದು ನಂಬಿಕೆ ಅವರಲ್ಲಿ ಬರಬೇಕು ಫಸ್ಟ್ ಎತ್ಕೋತ. ಯಾಕೆಂದರೆ ನಾವಿದೆ ಅಂತ ಹೇಳ್ತೀವಿ, ಆದರೆ ಅವರವರ ಭಕ್ತಿ ಅವರವರ ಇದು. ಏಕೆಂದರೆ ನನಗೆ ಸ್ವತಃವಾಗಿ ಅವರ ರಾಯರು ಇದ್ದಾರೆ ಅನ್ನೋ ಒಂದು ಭರವಸೆ ಇದೆ. ಮತ್ತು ಇಲ್ಲಿ ಭಕ್ತಾದಿಗಳು ಸಹ ಅವರು ಬಂದು ಅಷ್ಟೊಂದು ಸಾವಿರಾರು ಜನ ಬಂದು ಪ್ರತಿ ಗುರುವಾರ ಬರಬೇಕು ಅಂದರೆ
ಅವ್ರಿಗೇನಾದರೂ ಒಂದು ಒಳ್ಳೆಯದಾಗಿದ್ದರೆ ತಾನೇ ಬರಬೇಕಾದ್ರೆ. ಹಾಗಾಗಿ ರಾಯರು ನನಗೆ ಸ್ವತಃ ನಾನು ಎಷ್ಟೋ ಒಂದು ಇವಾಗ ಕಷ್ಟದಲ್ಲಿದ್ದೆ, ಇವತ್ತು ಇಲ್ಲಿ ಈ ಬೃಂದಾವನ ಪೂಜೆ ಮಾಡೋದಾಗಿಂದನೂ ಇದುವರೆಗೂ ರಾಯರು ಬಹಳ ಚೆನ್ನಾಗಿ ಅವರು ನೋಡ್ಕೊಂಡು ಹೋಗ್ತಾರೆ. ಮತ್ತು ರಾಯರು ಇದ್ದಾರೆ ಅಂತಲೇ ಹೇಳ್ತೀನಿ. ಯಾಕೆಂದರೆ ಅಂದರೆ ಈಗಲೂ ಅಷ್ಟೇ ಜನಗಳು ಅದೇ ಹೇಳ್ತೀನಲ್ಲ, ಯಾರು ಶ್ರದ್ಧಾ ಭಕ್ತಿ ಅವರು ಎಷ್ಟು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅಷ್ಟು ಅವರು ಪ್ರತಿಫಲವಾಗಿ ಸಿಕ್ಕೇ ಸಿಗುತ್ತೆ. ಅಂದರೆ ಅದರಲ್ಲಿ ಭಕ್ತಿ ಬರಬೇಕು, ಭಾವ ಬರಬೇಕು. ಆಗಿದ್ದಾಗ ಮಾತ್ರ ಅವರವರ ನಂಬಿಕೆ, ಅವರವರ ಶ್ರದ್ಧಾಭಕ್ತಿ, ಅದರ ಮೇಲೆ ರಾಯರು ಅವರ ಅನುಗ್ರಹ ಮಾಡೇ ಮಾಡ್ತಾರೆ. ಅವರೇನು ಕೆಲಸ ಅಂದ್ಕೊಂಡಿರ್ತಾರೋ ಅದು ಖಂಡಿತ 100% ರಾಯರು ಮಾಡಿಕೊಡ್ತಾರೆ. ಗುರುಗಳೇ, ಇವಾಗ ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ನಾವಿವಾಗ ಅವ್ರನ್ನ ಈ ಕಲಿಯುಗದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅಂತ ಪೂಜೆ ಮಾಡ್ತಾ ಇದ್ದೀವಿ. ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಜನ್ಮ ತಾಳಿದ್ರು ಅವ್ರಿಗೆ ಒಟ್ಟಾರೆ ಎಷ್ಟು ಜನ್ಮ ಇದೆ. ಈ ಜನ್ಮದಲ್ಲಿ ಅವರು ರಾಘವೇಂದ್ರ ಸ್ವಾಮಿಗಳಾಗಿ ಭಕ್ತರನ್ನ ಕಾಯ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರಿಗೆ ಇದ್ದಂಥ ಮೊದಲನೇ ಜನ್ಮ ಶಂಕುಕರ್ಣ, ಆಮೇಲೆ ಪ್ರಹ್ಲಾದರಾಜರು, ಆಮೇಲೆ ವ್ಯಾಸರಾಯರು, ಆಮೇಲೆ ಶ್ರೀ ಗುರು ಬಾಕ್ಲಿಕ ರಾಜ ಮತ್ತು ವ್ಯಾಸರಾಯರು ಆದಮೇಲೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಇಷ್ಟು ಅವರ ಅವತಾರ. ವ್ಯಾಸರಾಯರಾದಮೇಲೆ ರಾಘವೇಂದ್ರ ಸ್ವಾಮಿಗಳು. ಅಂದರೆ ರಾಯರಿಗೆ ಅವರ ಗುರುಗಳು ಯಾರು ಅಂದರೆ ವಿಜೇಂದ್ರ ತೀರ್ಥರು, ವಿಜೇಂದ್ರರು ಮತ್ತು ಸುಧೀಂದ್ರ ತೀರ್ಥರು. ಅಂದರೆ ಅವರ ಇದರಲ್ಲಿ ಅಲ್ಲೇ ಅವರ ಗುರುಗಳು. ಅವರು ಅದರಿಂದ ಆ ವ್ಯಾಸರಾಯರ ಅವತಾರದಲ್ಲೂ ಅಷ್ಟೇ ಆಗಿದ್ದು. ಆಮೇಲೆ ಶಿಷ್ಯರಾಗಿ ಅವರ ವಿಜೇಂದ್ರ ತೀರ್ಥ ವಿದ್ಯೆಯಿಂದನೇ ವ್ಯಾಸರಾಜ ವಿದ್ಯೆಯಿಂದನೇ ವಿಜಯೇಂದ್ರ ಕಲ್ತಾರೆ. ವಿಜಯೇಂದ್ರನಿಂದನೇ ರಾಯರು ಸುಧೀಂದ್ರ ವಿಜೇಂದ್ರ ತೀರ್ಥರಾದಮೇಲೆ ಸುಧೀಂದ್ರ ತೀರ್ಥರು, ಆಮೇಲೆ ರಾಘವೇಂದ್ರ ಸ್ವಾಮಿಗಳು. ಹೀಗಾಗಿ ಅವರ ಇಷ್ಟು ಅವತಾರಗಳು ಇದೆ. ಅವರ ಶಿಷ್ಯರ ರಾಯರ ಶಿಷ್ಯರಾಗಿ ಗುರುಗಳಾಗಿ ಇಬ್ಬರು, ವಿಜೇಂದ್ರ ತೀರ್ಥರು ಮತ್ತು ಸುಧೀಂದ್ರ ತೀರ್ಥ. ಗುರುಗಳೇ, ಇವಾಗ ನಾವು ಮಂತ್ರಾಲಯಕ್ಕೆ ಹೋಗಿದ ಕೂಡಲೇ ಮಂತ್ರಾಲಯ ಒಂದೇ ದರ್ಶನ ಮಾಡಲ್ಲ. ಗುರು ರಾಘವೇಂದ್ರ ಗುರು ಸಾರ್ವಭೌಮರ ದರ್ಶನ ಆಗಿದ ಕೂಡಲೇ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಗುರು ರಾಘವೇಂದ್ರ ಸ್ವಾಮಿಗಳಿಗೂ ಆಂಜನೇಯ ದೇವರಿಗೂ ಯಾವ ರೀತಿಯ ಸಂಬಂಧ? ಇಲ್ಲೊಂದು ಯಾರೇ ಆಗಲಿ ಆಂಜನೇಯ ಅಂತಲ್ಲ, ಮೇಯ್ನು ರಾಯರು ಮೂಲರಾಮಚಂದ್ರನ ಪೂಜೆ ಮಾಡಿದರು. ಶ್ರೀ ಮೂಲರಾಮಚಂದ್ರ ಸ್ವಾಮಿ ಇದೆ, ಅವರ ರಾಯರು ಪೂಜೆ ಮಾಡಿದ್ದು ಮೂಲರಾಮಚಂದ್ರ, ವ್ಯಾಸರಾಯರು ಪೂಜೆ ಮಾಡಿದ್ದು. ಹಾಗಾಗಿ ಮೊದಲು ಆಂಜನೇಯಗಿಂತ ಆಮೇಲೆ ರಾಮದೇವರ ಆದಮೇಲೆ ಪ್ರಾಣದೇವರು ಬರ್ತದೆ. ಇಲ್ಲಿ ಯಾವುದೇ ಬೃಂದಾವನ ನೋಡಲಿ ಮುಖ್ಯ ಪ್ರಾಣದೇವರು ಇರಲೇಬೇಕು. ಮುಖ್ಯ ಪ್ರಾಣದೇವರು ಇಲ್ಲದೇ ಇದ್ದರೆ ಯಾವುದೇ ಬೃಂದಾವನ ನೀವು ತಗೊಳ್ಳಿ, ಪ್ರಾಣದೇವರು ಅದ್ರ ಕೆಳಗಡೆ ಇದೆ. ಮಂತ್ರಾಲಯದಲ್ಲಿ ಬೃಂದಾವನ ಎದುರುಗಡೆ ಪ್ರಾಣದೇವರಿದೆ. ಬಟ್ ಎಲ್ಲ ಬೇರೆ ಮಠಗಳಲ್ಲಿ ಮಾತ್ರ ಮೃತ್ತಿಕಾ ಬೃಂದಾವನದಲ್ಲಿ ಪ್ರಾಣದೇವರ ಮೇಲ್ಗಡೆ ಕೆಳಗಡೆ ಬೃಂದಾವನ ಮೂಲರಾಮದೇವರು ಆದಮೇಲೆ ಪ್ರಾಣದೇವರು. ಬಟ್ ಮೂಲರಾಮದೇವರು ಹೆಚ್ಚಿಗೆ ಇರೋದಿಲ್ಲ, ಎಲ್ಲೋ ಕೆಲವು ಮಠಗಳಲ್ಲಿ ಬರುತ್ತೆ. ಬಟ್ ಪ್ರಾಣದೇವರು ಮಾತ್ರ ಎಲ್ಲ ಕಡೆನೂ ಇರುತ್ತೆ. ಯಾಕೆಂದರೆ ಮುಖ್ಯ ಪ್ರಾಣದೇವರು ಇಲ್ಲದೇ ನಾವು ಯಾವುದೂ ಇಲ್ಲವೇ ಇಲ್ಲ. ಹಾಗಾಗಿ ಮೂಲರಾಮದೇವರ ಭಕ್ತನಾಗಿ ಪ್ರಾಣದೇವರು ಮೊದಲನೇ ಅವತಾರ. ಆಮೇಲೆ ಭೀಮಸೇನ ದೇವರು, ಹನುಮ, ಭೀಮ, ಮಧ್ವ ಅವತಾರ ಶ್ರೀಮನ್ ಮಧ್ವಾಚಾರ್ಯ ಪರಂಪರದಾಗೆ ಮಧ್ವಾಚಾರ್ಯ ಅಂದರೆ ಮುಖ್ಯ ಪ್ರಾಣದೇವರೇ ಮಧ್ವಾಚಾರ್ಯ ಆಗಿ ಮೂರನೇ ಅವತಾರ. ಅಲ್ಲಿಂದ ಎಲ್ಲ ಯತಿ ಪರಂಪರೆ ಅಲ್ಲಿಂದ ಬರುತ್ತೆ. ಮಧ್ವಾಚಾರ್ಯರಿಂದ ಸ್ಟಾರ್ಟ್ ಆಗುತ್ತೆ. ಯತಿಗಳು ಬರಬೇಕಾದ್ರೆ ಮಧ್ವಾಚಾರ್ಯರೇ ಮೂಲ. ಮಧ್ವಾಚಾರ್ಯದಿಂದ ಹೀಗೆ ಯತಿ ಪರಂಪರೆಗಳು ಎಲ್ಲ ಮಠಗಳು ಎಲ್ಲ ಗುರುಗಳು. ಇವಾಗ ಮಂತ್ರಾಲಯಕ್ಕೆ ಹೋದಾಗ ನಾವೆಲ್ಲರೂ ಪ್ರವಾಸ ಅಂತ ಇವಾಗ ರಾಯರ ದರ್ಶನಕ್ಕೆ ಅಂತ ಹೋದಾಗ ರಾಘವೇಂದ್ರ ಸ್ವಾಮಿಗಳ ಜೊತೆಗೆ ಪಂಚಮುಖಿಗೂ ಹೋಗಿ ಬರ್ತೀವಿ. ರಾಯರಿಗೂ ಆ ಒಂದು ಸ್ಥಳಕ್ಕೂ ಏನ್ ಸಂಬಂಧ? ಆ ಸ್ಥಳದಲ್ಲಿ ಪಂಚಮುಖಿ ಪ್ರಾಣದೇವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ಬೋದು. ಆದರೆ ಅಲ್ಲಿ ಹೋಗಿ ದರ್ಶನ ಮಾಡಿದ್ರೆ ಏನು ಬೇಡ್ಕೊಂಡಿರ್ತೀವೋ ಅಲ್ಲಿ ಹೋಗಿ ಬೇಡ್ಕೊಂಡ್ರು ಪ್ರಾಣದೇವರ ಸಮೇತ ರಾಯರು ನಮಗೆ ಅನುಗ್ರಹ ಕೊಡ್ತಾರೆ. ಅಲ್ಲಿ ರಾಯರು 12 ವರ್ಷ ತಪಸ್ ಮಾಡಿ ಪ್ರಾಣದೇವರನ್ನ ಡೈಲಿ ಪೂಜೆ ಮಾಡ್ತಾ ಇದ್ದು, ಆಂಜನೇಯ ರಾಮದೇವರನ್ನ ಅವರು ರಾಮದೇವರ ಭಕ್ತರು, ರಾಮದೇವರ ಮೂಲರಾಮರ ಒಂದು ಸೇವೆನೇ ಅವರು. ಆ ಮೂಲರಾಮದೇವರಿಂದಲೇ ಜನಗಳಿಗೆ ಅಷ್ಟೊಂದು ಅಲ್ಲಿ ಕೂತ್ಕೊಂಡು ರಾಮದೇವರ ಅನುಗ್ರಹದಿಂದ ಎಲ್ಲ ಜನಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಗುರು ರಾಘವೇಂದ್ರ ಸ್ವಾಮಿಗಳು. ಅಲ್ಲಿ ಸಹ ಪಂಚಮುಖಿ ಆಂಜನೇಯ ಸಹ ಜನಗಳು ಹೆಚ್ಚಾಗಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಅವರ ಅಭೀಷ್ಟ ಏನಿದೆ ಅದನ್ನು ಬೇಡ್ಕೊಂಡಿದೆ. ಖಂಡಿತವಾಗಿ ಆ ಮುಖ್ಯ ಪ್ರಾಣದೇವರು ರಾಯರ ಮುಖಾಂತರ ಅವರಿಗೆ ಅನುಗ್ರಹ ಮಾಡ್ತಾರೆ ಅನ್ನೋ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪದ್ಧತಿ ಇದೆ. ಅಲ್ಲಿ ಈಗ ಸುಮಾರು ಜನದ ಮನೆಯಲ್ಲಿ ನಾವು ನೋಡಿರ್ತೀವಿ ರಾಘವೇಂದ್ರ ಸ್ವಾಮಿಗಳ ಫೋಟೋದಲ್ಲಿ ಅವ್ರು ಹೆಚ್ಚಾಗಿ ಎಷ್ಟೋ ಜನ ಮನೇಲಿ ನಾವು ನೋಡಿರೋದು ಮತ್ತೆ ನಮ್ಮ ಮನೇಲಿ ಇರೋದು ಅದೇ ತರ ಫೋಟೋನೇ. ರಾಘವೇಂದ್ರ ಸ್ವಾಮಿಗಳು ಕೃಷ್ಣನ ಅಪ್ಕೊಂಡು ಇರುವಂತ ದೇವ್ರ ಫೋಟೋ ಸುಮಾರು ಮನೆಗಳನ್ನ ನಾವು ನೋಡಿದೀವಿ.
ಅದ್ರ ವಿಶೇಷತೆ ಏನಾದರೂ ಇದೆಯಾ? ಅಂದರೆ ವ್ಯಾಸರಾಯರು ಮೂಲ ಗೋಪಾಲಕೃಷ್ಣನ ಆರಾಧನೆ ಮಾಡಿ ಡೈಲಿ ಪೂಜೆಗೂ ಅಷ್ಟೇ ಶ್ರೀಕೃಷ್ಣ ದೇವರು ಇರಲೇಬೇಕು. ನಾವು ಸಾಲಿಗ್ರಾಮ ಪೂಜೆ ಮಾಡ್ಬೇಕಾದ್ರೆ ಕೃಷ್ಣ ವಿಗ್ರಹ ಇಟ್ಕೊಂಡೆ ವಿಷ್ಣು ಪಾದೋದಕ, ಸಾಲಿಗ್ರಾಮ, ಸುದರ್ಶನ, ಶಂಕು ಇದೆಲ್ಲ ಆ ಒಂದು ಇದ್ರೇನೆ, ಆ ಕೃಷ್ಣ ಇದ್ರೇನೆ ಅದಕ್ಕೆ ದೇವರಿಗೆ ಸಮರ್ಪಣೆ ಪೂಜೆ ಆಗಬೇಕು. ಹಾಗಾಗಿ ಕೃಷ್ಣನಿಗೆ ತುಳಸಿ ಶ್ರೇಷ್ಠ. ಹಾಗಾಗಿ ಶ್ರೀಕೃಷ್ಣ ದೇವರನ್ನ ಅವರು ಆರಾಧನೆ ಮಾಡ್ತಾ ಇರೋ, ಅವರು ಪೂಜೆ ಮಾಡ್ತಾ ಇರೋ, ಅವರು ಹಾಡಿನಲ್ಲಿ ಸಹ ಶ್ರೀಕೃಷ್ಣನ ಕುಣಿಸಿದ್ದಾರೆ. ಅವರ ಸಂಗೀತ ವೀಣಾವಾದದಲ್ಲಿ ಶ್ರೀಕೃಷ್ಣನ ಅವರು ಆ ಹಾಡಿನಲ್ಲಿ ವೀಣಾವಾದನದಲ್ಲೇ ಶ್ರೀಕೃಷ್ಣನ ಕುಣಿಸಿದ್ದಾರೆ. ಹಾಗಾಗಿ ಶ್ರೀಕೃಷ್ಣ ಅವರಿಗೆ ಬಹಳ ಪ್ರಿಯವಾದದ್ದು. ಹಾಗೆ ಶ್ರೀಕೃಷ್ಣನ ಆರಾಧನೆ ಮಾಡಿದ್ರು. ಅದೇ ಇವಾಗ ವ್ಯಾಸರಾಯರಾಗಿ ಅವ್ರು ಹುಟ್ಟಿದಾಗ, ವ್ಯಾಸರಾಯರಾಗಿ ಅವ್ರ ಸ್ವರೂಪವನ್ನು ತಗೊಂಡಾಗ ಒಂದು ರೂಪ ತಾಳ್ತಾರಲ್ಲ, ಆ ಸಮಯದಲ್ಲಿ ನಮಗೆ ತಿಳಿದಿರೋ ಪ್ರಕಾರ ಸುಮಾರು ದೇವಸ್ಥಾನಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ ವ್ಯಾಸರಾಜರಾಗಿ. ಆ ಸಮಯದಲ್ಲಿ ಅವರು ಒಂದಷ್ಟು ಹಾಡುಗಳು ದೇವರಿಗೋಸ್ಕರನೂ ಕಂಪೋಸ್ ಮಾಡಿದ್ದಾರೆ ಕೃಷ್ಣನ ಬಗ್ಗೆ. ಇಂದು ಏನಾಗೆ ಗೋವಿಂದ, ಕೃಷ್ಣ ನೀ ಬೇಗನೆ ಬಾರೋ ಒಂದು ಒಂದಷ್ಟು ಆ ಸಂಬಂಧ ಇವತ್ವರೆಗೂ ಆ ಒಂದು ಪ್ರೀತಿ. ವ್ಯಾಸರಾಯರು ಅವತಾರದಲ್ಲಿ ಹೆಚ್ಚಾಗಿ ಪ್ರಾಣದೇವರನ್ನ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಲೂ ಅಷ್ಟೇ. ಈಗ ನಮ್ಮೂರಲ್ಲೂ ಅಷ್ಟೇ ಮುಖ್ಯ ಅಂದರೆ ಅವರು ಒಂದು ಸಿಂಬಲ್ ಏನಂದರೆ ವ್ಯಾಸರಾಯರ ಪ್ರತಿಷ್ಠಾಪನೆ ಅಂದರೆ ಆ ಲಾಸ್ಟ್ ಭಾಗದಲ್ಲಿ ಗಂಟೆ ಇರುತ್ತೆ, ಅದೇ ವ್ಯಾಸರಾಯರ ಪ್ರತಿಷ್ಠಾಪನೆ ಮಾಡೋದು. ಹಾಗಾಗಿ ವ್ಯಾಸರಾಯರು ಪ್ರಾಣದೇವರನ್ನ ಬಹಳ ಪ್ರೀತಿಯಿಂದ ಪೂಜೆ ಮಾಡ್ತಾ ಇರೋದ್ರಿಂದ ಕೃಷ್ಣ ಮತ್ತು ಪ್ರಾಣದೇವರು ಅವರು ಭಕ್ತಿಯಿಂದ ಪೂಜೆ ಮಾಡಿ ಅವರನ್ನ ಒಲಿಸ್ಕೊಂಡಿರುವಂತಹ ರಾಯರು ವ್ಯಾಸರಾಯರು. ಹಾಗಾಗಿ ಮುಖ್ಯ ಪ್ರಾಣದೇವರು ಕೃಷ್ಣ ಅವರ ಬಗ್ಗೆ ಹೆಚ್ಚು ಅವರಿಗೆ ಪ್ರೀತಿ ಮತ್ತು ಭಕ್ತಿ. ಇನ್ನು ಬರ್ತಾ ಗುರುಗಳೇ, ಇವಾಗ ರಾಘವೇಂದ್ರ ಸ್ವಾಮಿಗಳ ಗೋತ್ರ ಗೌತಮ ಗೋತ್ರ ಅಂತ ಓದಿದ್ದೀವಿ. ರಾಘವೇಂದ್ರ ಸ್ವಾಮಿಗಳ ಗೌತಮ ಗೋತ್ರ ಆಗಿರೋದ್ರಿಂದ ಈಗ ಕಲಿಯುಗದಲ್ಲಿ ಸುಮಾರು ಜನದ ಗೌತಮ ಗೋತ್ರ ಆಗಿರುತ್ತೆ. ಹಾಗಾಗಿ ಕೇಳ್ತಾ ಇರುವಂಥ ಪ್ರಶ್ನೆ ಇದು, ಅವರು ಏನಾದರೂ ರಾಘವೇಂದ್ರ ಸ್ವಾಮಿಗಳ ಅವರ ಒಂದು ದಾರಿನಲ್ಲಿ ಹೋಗಬೇಕಾದ್ರೆ ಗುರು ರಾಘವೇಂದ್ರ ಸ್ವಾಮಿನೇ ಅವರು ಪೂಜೆ ಮಾಡಬೇಕಾ? ಆ ಥರ ಏನಾದರೂ ಪದ್ಧತಿ ಇದೆಯಾ ಗುರುಗಳೇ? ಗೌತಮ ಗೋತ್ರ ಅಂದರೆ ಅವರ ವಂಶ ಪಾರಂಪರ್ಯವಾಗಿ ಅಲ್ಲಿ ಅವ್ರ ವಂಶಸ್ಥರೇ ಈಗಲೂ ಬೃಂದಾವನದಲ್ಲಿ ಪೂಜೆ ಮಾಡೋದು, ಬೇರೆ ಯಾರೂ ಅಲ್ಲಿ ಮಾಡೋದಿಲ್ಲ. ರಾಯರ ವಂಶಸ್ಥರೇ ಅಲ್ಲಿ ಮೂಲ ಬೃಂದಾವನ ಮಂತ್ರಾಲಯದಲ್ಲಿ ಅವರ ಗೋತ್ರ ಅವ್ರ ವಂಶಸ್ಥರೇ ಪೂಜೆ ಮಾಡೋದು, ಬೇರೆ ಯಾರಿಗೂ ಅಲ್ಲಿ ಪೂಜೆ ಮಾಡೋದಕ್ಕೆ ಅರ್ಹತೆ ಇಲ್ಲ. ಹಾಗೆ ಅವ್ರ ವಂಶಸ್ಥರೇ ಅವ್ರ ಗೋತ್ರ ಒಂದೇ ಅಷ್ಟೇ. ಈ ಬೇರೆ ಗೋತ್ರ ಅವ್ರ ಗೋತ್ರ ಅದು ನಾವು ರಾಯರೇ ಪೂಜೆ ಆ ಥರ ಏನಿಲ್ಲ. ಆದರೆ ಅವ್ರ ವಂಶಸ್ಥರು ಮಾತ್ರ ರಾಯರ ಪೂಜೆ ಮಾಡ್ತಾರೆ. ಬಟ್ ಈಗೆಲ್ಲರೂ ಎಲ್ಲ ಇದರಲ್ಲಿ ಮಠ ವಿಧಗಳಲ್ಲಿ ಬೇರೆ ಬೇರೆ ಮಠಗಳಿದೆ. ವ್ಯಾಸರ ಮಠ ಅಂದರೆ ಉತ್ತರಾಜ ಮಠ, ಹೀಗೆ ಆಮೇಲೆ ಉಡುಪಿ 8 ಅಷ್ಟಮಠಗಳಿದೆ. ಹಾಗಾಗಿ ಯಾವುದಾದ್ರೂ ಬೇರೆ ಗೋತ್ರ ಇರುತ್ತೆ, ಬಟ್ ಅವರವರ ಮಾಡೋದು ಪೂಜೆಗಳೆಲ್ಲ ಬೇರೆ ಬೇರೆ. ಅವರು ರಾಯರನ್ನೇ ಪೂಜೆ ಮಾಡಬೇಕು ಅಂತೇನಿಲ್ಲ. ಅಂದರೆ ಗೌತಮ ಗೌತಮ ಗೋತ್ರದವರು ಅವರ ವಂಶಸ್ಥರು ರಾಯರನ್ನೇ ಹೆಚ್ಚಿಗೆ ಅವರ ಪೂಜೆ ಮಾಡೋದು. ಇವಾಗ ನಾವು ಯಾವುದೇ ಮಠ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳ ಮಠ ಎಲ್ಲೇ ಹೋದ್ರೂ ನಮಗೆ ಕಾಣಿಸೋದು ರಾಯರ ಜೊತೆಗೆ ವೆಂಕಟೇಶ್ವರ ಸ್ವಾಮಿ ಕಾಣಿಸ್ತಾರೆ. ಆಮೇಲೆ ಅವ್ರದ್ದು ಒಂದಷ್ಟು ರೂಪಗಳು ಕಾಣಿಸುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಕಾಣಿಸುತ್ತೆ, ಆಮೇಲೆ ಆಂಜನೇಯ ಸ್ವಾಮಿ ಫೋಟೋ ಕಾಣಿಸುತ್ತೆ, ಆಂಜನೇಯ ಸ್ವಾಮಿ ವಿಗ್ರಹಗಳು ಇರುತ್ತೆ. ಸೊ ಇದ್ರದ್ದು ಸಂಬಂಧ ಆದರೆ ಇದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಯಾಕಪ್ಪ ಅವ್ರಿಗೆ ಅಂದರೆ, ಅವರಿಗೆ ಈ ರಾಘವೇಂದ್ರ ಸ್ವಾಮಿಗಳ ದಂಪತಿಗಳಿಗೆ ಮಕ್ಕಳಿರಲಿಲ್ಲ. ಮಕ್ಕಳಿಲ್ಲದೆ ಇದ್ದಾಗ ಅವರಿಗೆ ಆ ಒಂದು ಸ್ವಪ್ನದಲ್ಲಿ ನೀನು ವೆಂಕಟರಮಣನ ಆರಾಧನೆ ಮಾಡು, ಪೂಜೆ ಮಾಡು, ಸೇವೆ ಮಾಡು, ನಿನಗೆ ಇದಾಗುತ್ತೆ, ಪುತ್ರ ಸಂತಾನ ಆಗುತ್ತೆ ಅಂತ ಒಂದು ಅವರಾದಾಗ ಅಲ್ಲಿ ಹೋಗಿ ರಾಯರ ತಂದೆ ತಾಯಿಗಳು ಅಂದರೆ ಇದು ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ಇಬ್ಬರು ಹೋಗಿ ಅಲ್ಲಿ ವೆಂಕಟರಮಣನ ಸೇವೆ ಬಂದ ಮೇಲೇ ರಾಯರು ಗುರುರಾಜ ಅವರ ಅಣ್ಣ ಗುರುರಾಜ ಮತ್ತು ಇವರು ರಾಘವೇಂದ್ರ ಹಾಗಾಗಿ ವೆಂಕಟನಾಥ ಅಂತೇಳಿ ಅವರು ಹುಟ್ಟೋದು. ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರನ ಅವರ ಆರಾಧನೆ ಅವರ ತಂದೆ ತಾಯಿ ಸೇವೆ ಮಾಡಿದ ಮೇಲೆ ರಾಯರು ಹುಟ್ಟಿದ್ರಿಂದ ಅವರ ಆಶೀರ್ವಾದ ಇರುತ್ತೆ. ಹಾಗೆ ವ್ಯಾಸರಾಯರು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದಾದಾಗ ಎಷ್ಟೋ ವರ್ಷಗಳು ಬಾಗಿಲು ತೆಗೆಯಕ್ಕಾಗ್ತಿರಲಿಲ್ಲ. ವ್ಯಾಸರಾಯರು ಹೋಗಿ ಎಲ್ಲರೂ ಅಂದರು, ಯಾರು ಹೋದರ ಆ ಕಡೆ ಬಂದಿಲ್ಲ ಬಾಗಿಲು ತೆಗೆಯಕ್ಕೆ ಅಂತ. ಆದರೆ ವ್ಯಾಸರಾಯರು ಹೋಗಿ ವೆಂಕಟರಮಣ ದೇವಸ್ಥಾನ, ತಿರುಪತಿ ವೆಂಕಟರಮಣ ದೇವಸ್ಥಾನದಲ್ಲಿ ಬಾಗಿಲು ಮುಚ್ಚಿದ್ದನ್ನು ತೆಗೆಸಿದ್ದು ವ್ಯಾಸರಾಯರೇ ಆ ಬಾಗಿಲನ್ನು ತೆಗೆಸಿ ಮತ್ತೆ ಪೂಜಾ ಕೈಕರ್ಯಗಳು ಹಾಗಾಗಿ ಎಷ್ಟೋ ವರ್ಷಗಳು ಪೂಜೆಗೆ ನಿಂತೋಗಿತ್ತು, ಬಾಗಿಲಾಕಿ ಅದೇನೋ ಕಾರಣದಿಂದ. ಆದರೆ ವ್ಯಾಸರಾಯರು ಹೋಗಿ ಅವರ ಬಾಗಿಲು ತೆಗೆಸಿ ಪೂಜೆ ಮಾಡಿ ವ್ಯಾಸರಾಯರು ಅಲ್ಲಿ ಪೂಜೆ ಮಾಡಿದ್ದಾರೆ. ವ್ಯಾಸರಾಯರೇ ಸ್ವತಃ ಪೂಜೆ ಮಾಡಿ ಅವರ ವಂಶ ಇವತ್ತು ಅಲ್ಲಿ ವ್ಯಾಸರಾಯರ ಒಂದು ಇದೆ ಅಲ್ಲಿ ತಿರುಪತಿ ವ್ಯಾಸರಾಯ ಮಠ. ಹಾಗಾಗಿ ವೆಂಕಟರಮಣ ಸ್ವಾಮಿ ಅವರಿಗೆ ಈ ರಾಯರ ಅವರಿಗೆ ಭಕ್ತಿ, ಅವರಿಂದನೇ ವೆಂಕಟರಮಣ ಸ್ವಾಮಿ ಮತ್ತು ಮೂಲರಾಮದೇವರು
ಅವರು ಫಸ್ಟು ಪೂಜೆ ಮಾಡಿದ್ದೆ ಮೂಲರಾಮದೇವರು, ಮೂಲರಾಮದೇವರು, ವೆಂಕಟರಮಣ ಇವೆರಡೂ ಅವರಿಗೆ ರಾಯರು ಮತ್ತು ಅವರ ತಂದೆ ತಾಯಿ ಎಲ್ಲ ಪೂಜೆ ಮಾಡ್ಕೊಂಡು ಇವತ್ತೂ ಹಾಗೇ ಪರಂಪರೆಯಾಗಿ ಬರ್ತಾರೆ. ಗುರುಗಳೇ, ಇವಾಗ ಮೃತ್ತಿಕೆ ಅಂತ ಸುಮಾರು ಜನಕ್ಕೆ ಗೊತ್ತಿದೆ, ಬಟ್ ಕೆಲವರಿಗೆ ಮೃತ್ತಿಕೆ ಬಗ್ಗೆ ಗೊತ್ತಿಲ್ಲ. ಮೃತ್ತಿಕೆ ಅಂದರೆ ಏನು, ಅದರ ಮಹತ್ವ ಏನಿದೆ, ಅದರದ್ದು ಮೃತ್ತಿಕೆ ಅಂತಂದರೆ ರಾಯರ ಬೃಂದಾವನ ಸಾಗಿದ್ದಾಗ ಅದರಲ್ಲಿ ಇರುವಂತಹ ಒಂದು ಮಣ್ಣು, ಆ ಮಣ್ಣನ್ನು ವರ್ಷಕ್ಕೆ ಯಾವಾಗಲೂ ಒಂದು ಸಾರಿ ಇದು ಮಾಡ್ತಾರೆ, ಅದು ತೆಗೀತಾರೆ ವರ್ಷಕ್ಕೆ, ಅದು ಎಷ್ಟೋ ವರ್ಷದಲ್ಲಿ ತೆಗೆದಾಗ ಅದನ್ನು ತೆಗೆದಿರ್ತಾರೆ ಒಂಚೂರು ಮೃತ್ತಿಗೆ. ಅದನ್ನು ಮೃತ್ತಿಗೆ ಏನಕ್ಕೆ ತೊಗೋಬೇಕಪ್ಪ ಅಂದರೆ ಇವಾಗ ಆರೋಗ್ಯ ಇರಲ್ಲ, ಇದಿರಲ್ಲ, ಏನೋ ಒಂದು ಇದಾದಾಗ ಅದು ಒಂದು ಚಿಟಿಕೆ ಮೃತ್ತಿಗೆನ ನೀರಲ್ಲಾಗಲಿ ಅಥವಾ ಹಾಲಲ್ಲಾಗಲಿ ತೊಗೊಂಡು ರಾಯರನ್ನ ಮತ್ತು ಮುಖ್ಯ ಪ್ರಾಣದೇವರನ್ನ ಪ್ರಾರ್ಥನೆ ಮಾಡಿ ತೊಗೊಂಡ್ರೆ ಅವರ ಆರೋಗ್ಯ ಎಷ್ಟು ಇದಾಗಿರುತ್ತೋ ಅವರಿಗೆಲ್ಲ ಬಹಳ ಕ್ಷೀಣವಾಗಿರುತ್ತೆ. ಅದೇ ಮೃತ್ತಿಗೆ. ಗುರುಗಳೇ, ಇವಾಗ ಒಂದು ರಾಯರ ಮಠ ಅಂದಾಗ ನಾವು ಎಲ್ಲ ಕಡೆ ನಮಗೆ ತಿಳಿದಿರೋದ್ರಿಂದ ಮತ್ತು ಸುಮಾರು ಜನಕ್ಕೆ ನಿಮಗೂ ಗೊತ್ತಿರೋದ್ರಿಂದ ಎಲ್ಲ ಕಡೆ ರಾಯರ ಮಠದಲ್ಲಿ ಬರೀ ಆರತಿನೇ ಆಗುತ್ತೆ, ಆರತಿ ಬಿಟ್ಟು ಊದುಬತ್ತಿ ಬೆಳಗಲ್ಲ. ಇದ್ರದ್ದು ರೀಸನ್ ಏನಾದರೂ ಇದೆಯಾ ಗುರುಗಳೇ ಇದಕ್ಕೆ? ಊದುಬತ್ತಿ ಅಂದರೆ ನಮ್ಮ ಮಧ್ವ ಪರಂಪರೆಯಲ್ಲಿ ಊದುಬತ್ತಿ ಹಚ್ಚೋದಿಲ್ಲ, ಇಲ್ಲಿ ನಾವು ಹಚ್ತೀವಿ ಬೇರೆ ಬೇರೆ, ನಮ್ಮಲ್ಲಿ ಬರೋದಿಲ್ಲ. ನಮ್ಮಲ್ಲೇನಿದು ಕೆಂಡದಲ್ಲಿ ಧೂಪ ಅಂತ ಬರುತ್ತೆ, ಆ ಧೂಪ ಹಾಕಿನೇ ಪೂಜೆ ಮಾಡಿ ನಾವು ಒಳಗಡೆ ನೋಡಿ ನಾವು ಧೂಪ ಹಾಕಿ ಕೆಂಡದಲ್ಲಿ. ಹಾಗಾಗಿ ಊದುಬತ್ತಿ ಅಷ್ಟು ವಿಶೇಷತೆ ಈ ರಾಯರ ಮಠಗಳಲ್ಲಿ ಇರೋದಿಲ್ಲ. ಬರೀ ಆರತಿ, ದೇವರಿಗೆ ಆರತಿನೇ ಶ್ರೇಷ್ಠ. ರಾಯರು ಮಂತ್ರಾಲಯ ಅವರು ಹುಟ್ಟಿದಂಥ ಸ್ಥಳವನ್ನು ಬಿಟ್ಟು ಮಂತ್ರಾಲಯಕ್ಕೆ ಬಂದು ಜೀವಂತ ಸಮಾಧಿ ಆಗ್ತಾರೆ. ಯಾವ ಕಾರಣಕ್ಕೋಸ್ಕರ ಆ ಥರ ಅವರು ನಿರ್ಧಾರ ಮಾಡ್ತಾರೆ, ಮತ್ತೆ ಪ್ರವೇಶ ಮಾಡಿದಂಥ ಸಂದರ್ಭವನ್ನು ಒಂಚೂರು ನಿಮ್ಗೆ ಗೊತ್ತಿದ್ರೆ ತಿಳಿಸ್ಕೊಡ್ಬೋದು? ಅಂದರೆ ಅವರು ಮುಂಚೆಗೆ ಅವರ ಒಂದು ಜ್ಞಾನದಿಂದ ಮತ್ತು ವಿಜೇಂದ್ರ ತೀರ್ಥರ ಸುಧೀಂದ್ರ ತೀರ್ಥರ ಅವರ ಗುರುಗಳ ಅನುಗ್ರಹದಿಂದ ಅವರ ಮಂಚಾಲಯ ಗ್ರಾಮಕ್ಕೆ ಹೋಗ್ತಾರೆ. ಮಂಚಾಲಯ ಗ್ರಾಮದಲ್ಲಿ ಆರಿಸ್ಕೊತಾರೆ. ಅವ್ರು ಹೇಳ್ತಾರೆ, ನೀವು ಅಲ್ಲಿ ಮಂಚಾಲಮ್ಮನ ಪೂಜೆ ಮಾಡಿ. ಇವಷ್ಟು ಮಂತ್ರಾಲಯಕ್ಕೆ ಹೋದಾಗ ಫಸ್ಟ್ ನಾವು ರಾಯರನ್ನ ನೋಡಬಾರ್ದು, ಫಸ್ಟ್ ಮಂಚಾಲಮ್ಮನ ದರ್ಶನ ಮಾಡಿ ಆಮೇಲೆ ರಾಯರನ್ನ ನೋಡಬೇಕು, ಅದು ಪದ್ಧತಿ. ಯಾಕೆಂದರೆ ಮಂಚಾಲಮ್ಮ ಗ್ರಾಮಕ್ಕೆ ಅವರು ಫಸ್ಟ್ ಇದು ಮಾಡಿದಾಗ ಅಲ್ಲೇ ನೀವು ಅದು ಇದೇ ಜಾಗದಲ್ಲಿ ಇದೇ ಕಲ್ಲಿನಲ್ಲಿ ನಿಮ್ಮ ಬೃಂದಾವನ ಆಗಬೇಕು ಅಂತ ಅವರಿಗೆ ಅನುಗ್ರಹ ಇರುತ್ತೆ. ವಿಜೇಂದ್ರ ತೀರ್ಥರು ಸುಧೀಂದ್ರ ತೀರ್ಥ ಅವರ ಅನುಗ್ರಹದಿಂದ ಅವರು ಆ ಗ್ರಾಮನೇ ಆರಿಸ್ಕೊಳ್ತಾರೆ. ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದಾಗ ಮಂತ್ರಾಲಯದಲ್ಲಿ ಅವರು ಎಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ, ಎಷ್ಟು ವರ್ಷಗಳ ಕಾಲ ಬಂದಿರೋ ಅಂಥ ಭಕ್ತರಿಗೆ ಅವ್ರ ಕಷ್ಟಗಳನ್ನ ಈಡೇರಿಸ್ಕೊಳ್ತಾ ಹೋಗ್ತಾರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾದಾಗಿಂದನೂ 700 ವರ್ಷಗಳ ಕಾಲ ಅವರು ಬೃಂದಾವನದಲ್ಲಿ ನಿಂತ್ಕೊಂಡು ಬಂದ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ನಿರ್ವಹಣೆ ಮಾಡ್ತಾರೆ ಅಂತ ಅನ್ನೋದು ಪದ್ಧತಿ ಇದೆ. 700 ವರ್ಷಗಳ ಅವರು ಜೀವಂತವಾಗಿ ಆಶೀರ್ವಾದ ಖಂಡಿತವಾಗಿ ಅದು ಹಾಗೆ ಆಗುತ್ತೆ, ನಡೀತಾ ಇದೆ. ಈಗಂತೂ ಇತ್ತೀಚೆಗೆ ನಾವೊಂದು ಈ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಹಾಗಾಗಿ ತಿರುಪತಿ ಅಷ್ಟರ ಮಟ್ಟಿಗೆ ಅಷ್ಟು ಜನಸಂಖ್ಯೆ ಈಗಲೂ ಹೆಚ್ಚಾಗ್ತಾ ಇದೆ. ಪ್ರತಿ ಗುರುವಾರನೂ ಅಷ್ಟೇ ಒಂದು ಸಾಸಿವೆ ಹಾಕಿದ್ರೆ ನೆಲದಲ್ಲಿ ಬೀಳಲು ಅಷ್ಟರ ಮಟ್ಟಿಗೆ ಜನ ಸಂದಣಿ ಆಗ್ತಾ ಇದೆ. ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಎಲ್ಲ ಮಠಗಳಲ್ಲೂ ಸಹ, ನಮ್ಮ ಮಠ ಅಂತಲ್ಲ ಪ್ರತಿಯೊಂದು ಮಠದಲ್ಲೂ ಸಹ ರಾಯರ ಮಠಗಳಲ್ಲಿ ಜನಗಳ ಸಂಖ್ಯೆಗಳು ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ. ಮತ್ತು ಭಕ್ತಾದಿಗಳು ಅಷ್ಟೇ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ಆ ರಾಯರಿಗೆ ಭಕ್ತಿಯಿಂದ ಅವರಿಗೆ ಅನುಕೂಲವಾದಷ್ಟು ಸೇವೆನ ಮಾಡ್ತಾ ಇದ್ದಾರೆ. ಧನ ಸಹಾಯವಾಗಿರ್ಬೋದು, ಧಾನ್ಯ ಸಹಾಯವಾಗಿರ್ಬೋದು, ಎಲ್ಲ ರೀತಿಯಿಂದ ಒಂದು ಮಠ ನಡೆಸ್ಬೇಕಾದ್ರೆ ಮಠದ ಟ್ರಸ್ಟಿಗಳಿಂದಾಗಲಿ ಆಗಲಿ ಆ ಜನಗಳ ಆಶೀರ್ವಾದ ಅವರ ಇದರಿಂದನೇ ಈ ಮಠ ಮಾನ್ಯಗಳು ನಡಿಬೇಕಾದ್ರೆ ಹಾಗೆ ಅಷ್ಟೇ ನಡೀತಾ ಇದೆ. ಈ ಕಲಿಯುಗದಲ್ಲಿ ಅವರೇ ಶ್ರೇಷ್ಠ, ಕಲಿಯುಗದ ಕಾಮಧೇನು ಕಲ್ಪವೃಕ್ಷ. ಹಾಗಾಗಿ ಅವರು 700 ವರ್ಷಗಳ ಕಾಲ ಇನ್ನು ಈಗ ನಡೀತಾ ಇದೆ. ಇನ್ನೇ ಆಗಸ್ಟಲ್ಲಿ ಆರಾಧನೆ ಬರುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವಾಗಲೂ ಬಹಳ ವಿಜೃಂಭಣೆಯಾಗಿ ನಮ್ಮ ಮಠಕ್ಕೆ ಮಿನಿಮಮ್ ಒಂದು 10,000 ಜನ ಆರಾಧನೆಯಲ್ಲಿ ಬಂದು ಹೋಗ್ತಾರೆ ಪ್ರತಿದಿನ. ಅದರಲ್ಲೂ ಮಧ್ಯಾರಾಧನೆ ಬಹಳ ವಿಶೇಷವಾಗಿ ಒಂದು ಭಕ್ತಾದಿಗಳು ಹೋಗ್ತಾರೆ. ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ರಾಯರು ಇಲ್ಲಿ ನಾವು ಯಾವ ಬೃಂದಾವನಸ್ಥ ಎಲ್ಲಿ ರಾಯರು 3 ದಿನ ಅವರು ಬರ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮ ಎಲ್ಲ ಮಠಗಳಲ್ಲೂ ಒಂದು ರೀತಿ ವಿಜೃಂಭಣೆಯಾಗಿ ನಡೆಸ್ತಾರೆ. ಪ್ರತಿಯೊಂದು ಅಷ್ಟೇ, ಹೂವಿನ ಅಲಂಕಾರ ಆಗಿರ್ಬೋದು, ಪ್ರಸಾದ ಸೇವೆ ಆಗಿರ್ಬೋದು, ಎಲ್ಲ ಭಕ್ತಾದಿಗಳು ಅವರವರ ಯಥೇಚ್ಛ ಅವರ ಶಕ್ತಾನುಸಾರ ಕೊಟ್ಟು ಆ ಮಠ ಮಾನ್ಯಗಳನ್ನು ನಡೆಸ್ತಾರೆ ಅನ್ನೋ ಒಂದು ಪದ್ಧತಿ. ಎಲ್ಲ ಮಠದಲ್ಲೂ, ಎಲ್ಲ ರಾಘವೇಂದ್ರ ಸ್ವಾಮಿ ಮಠದಲ್ಲೂ ಮಂತ್ರಾಕ್ಷತೆಗಳನ್ನ ಕೊಡ್ತಾರೆ. ಮಂತ್ರಾಕ್ಷತೆ ಅಷ್ಟು ಪವಿತ್ರವಾದಂಥ ಒಂದು ಪ್ರಸಾದ. ಮಂತ್ರಾಕ್ಷತೆ ಹಿಂದಿನ ಅಂದರೆ ಅಕ್ಷತೆ ಅಂದರೆ ಮಂತ್ರದಿಂದ, ಅಂದರೆ ರಾಯರ ಪಾದಕ್ಕೆ ಮಂತ್ರದಿಂದ ಅವರ ಅಷ್ಟೋತ್ತರ ಹೇಳ್ಕೊಂಡು ಆ ಪಾದದ ಮೇಲೆ ಪೂಜೆ ಮಾಡಿ ಅರ್ಚಕರು ಆ ಪಾದದಿಂದ ಅಕ್ಷತೆ ಇರುತ್ತಲ್ಲ ಅದನ್ನೇ ಜನಗಳಿಗೆ ಕೊಡ್ತಾರೆ. ಅಂದರೆ
ರಾಯರು ಆ ಪಾದದ ಅಕ್ಷತೆಯನ್ನು ನಾವು ತಲೆ ಮೇಲೆ ಹಾಕ್ಕೊಂಡು 2 ಕಾಲು ಬಾಯಿಗೂ ಹಾಕೊತಾರೆ ಇರಲಿ. ಆದರೆ ಆ ಅಕ್ಷತೆನ ತಲೆ ಮೇಲೆ ಹಾಕ್ಕೊಂಡು ನಾವು ಪ್ರಾರ್ಥನೆ ಮಾಡಿ ನಮ್ಗೆ ಇಂಥರ ಕೆಲಸ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ತಲೆ ಮೇಲೆ ಹಾಕ್ಕೊಂಡಾಗ ಅವರ ಅನುಗ್ರಹ ಅವರಿಗೆ ನಮಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಮಂತ್ರಾಕ್ಷತೆ ಅರ್ಥ. ಮಂತ್ರಾಲಯದಲ್ಲಿ ಮಠದಲ್ಲಿ ನಾವು ಯಾವುದೇ ರಾಘವೇಂದ್ರ ಸ್ವಾಮಿ ಮಠ ಬೆಂಗಳೂರಲ್ಲಿ ಅಥವಾ ನಾವು ಮಂತ್ರಾಲಯ ಮೂಲ ಸ್ಥಾನಕ್ಕೆ ಹೋದ್ರೂ ನಮಗೆ ಬಹಳ ಇಷ್ಟವಾದಂಥ ಪ್ರಸಾದ, ನಮಗೆ ಅಲ್ಲಿ ತಗೊಂಡು ಹೋಗ್ಲೇಬೇಕಾದಂಥ ಪ್ರಸಾದ ಅದೇ ಪರಿಮಳ ಪ್ರಸಾದ. ಆ ಪರಿಮಳ ಪ್ರಸಾದದ ವಿಶಿಷ್ಟತೆ ಏನು, ಹಾಗೆ ಅದು ಆರಾಧನೆ ಟೈಮಲ್ಲಿ ಬಿಳಿ ಪರಿಮಳ ಪ್ರಸಾದ ಯಾಕಾಗುತ್ತೆ, ಮತ್ತೆ ನಾರ್ಮಲ್ ಡೇಸ್ ಅಲ್ಲಿ ಅದು ಯಾಕೆ ಆರೆಂಜ್ ಕಲರ್ ಅಲ್ಲಿ ಇರುತ್ತೆ? ಅಂದರೆ ಅದಕ್ಕೆ ನಮ್ಮ ಮಠ ಮಾನ್ಯಗಳಲ್ಲಿ ಚಾತುರ್ಮಾಸ್ಯ ಅಂತ ಬರುತ್ತೆ. ಆಷಾಢ ಮಾಸದಿಂದ ಕಾರ್ತಿಕ ಮಾಸದವರೆಗೂ 4 ಮಾಸ ಚಾತುರ್ಮಾಸ್ಯ ಅಂತ ಹೇಳ್ತೀವಿ. ಆ ಚಾತುರ್ಮಾಸದಲ್ಲಿ ಕೆಲವೊಂದು ನಿಷಿದ್ಧ ಇರುತ್ತೆ. ಪಚ್ಕರ್ಪೂರ ಆಗಿರ್ಬೋದು, ಕಲರ್ ಆಗಿರ್ಬೋದು, ಅದು ಆಮೇಲೆ ಹೀಗೆ ಕೆಲವೊಂದು ನಿಷಿದ್ಧ ಇರುತ್ತೆ. ಹಾಗಾಗಿ ಆರಾಧನೆ ಟೈಮಲ್ಲಿ ಕೇಸರಿ ಕಲರು ನಾವು ಬಳಸೋದಿಲ್ಲ, ತೀರ್ಥಕ್ಕಾಗಲಿ ಪ್ರಸಾದಕ್ಕಾಗಲಿ. ಹಾಗಾಗಿ ಪ್ರಸಾದ ಬಿಳಿ ಬಣ್ಣದಲ್ಲಿ ಇರುತ್ತೆ. ಪರಿಮಳ ಪ್ರಸಾದದ ವಿಶಿಷ್ಟತೆ ಏನು ಗುರುಗಳೇ? ಪರಿಮಳ ಪ್ರಸಾದ ರಾಯರಿಗೆ ನೈವೇದ್ಯ ಮಾಡಿರ್ತಾರೆ, ಅದು ತೊಗೊಳ್ತಾರೆ. ನಾವು ಪ್ರಸಾದ ಎಷ್ಟೇ ಆಗಲಿ ಇಷ್ಟು ಚೂರು ತಿಂದ್ರೂ ರಾಯರ ಪ್ರಸಾದ ಅದು ವಿಶೇಷ. ಅಂದ್ರೆ ಇವಾಗ ರಾಯರಿಗೆ ಇಷ್ಟವಾದಿದಂಥ ಪ್ರಸಾದನ ಅದು ಮುಂಚೆ ಪರಿಮಳ ಪ್ರಸಾದ? ಅದು ರಾಯರಿಗೆ ಇಷ್ಟವಾದಂತಲ್ಲ, ಮತ್ತು ಮುಂಚೆಯಿಂದನೂ ಅವರ ಪರಿಮಳ ಗ್ರಂಥ ಬರೆದಿದ್ರು. ಅದಕ್ಕೆ ಪ್ರಸಾದಕ್ಕೆ ಏನೋ ಒಂದು ಹೆಸರಿಡಬೇಕಲ್ವಾ, ಅದಕ್ಕೆ ಪರಿಮಳ ಪ್ರಸಾದ. ಇವಾಗ ಎಲ್ಲ ಮಠದಲ್ಲೂ ನಾನು ನೋಡಿರೋದು, ಮಂತ್ರಾಲಯದಲ್ಲಿ ಅಷ್ಟಾಗಿ ನಾನು ನೋಡಿಲ್ಲ, ಆದರೆ ಎಲ್ಲ ಮಠದಲ್ಲೇ ನಾನು ನೋಡಿರೋದು ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಈ ಪ್ರಾಕಾರೋತ್ಸವ ಅಥವಾ ಪಲ್ಲಕ್ಕಿ ಉತ್ಸವ ಅಂತ ಏನಾಗುತ್ತೆ ಮಹಾಮಂಗಳಾರತಿ ಸಮಯಕ್ಕೂ ಮುಂಚೆ, ಆ ಸಮಯದಲ್ಲಿ ಉತ್ಸವ ಮೂರ್ತಿಯಾಗಿ ಪ್ರಹ್ಲಾದರನ್ನ ಎಲ್ಲ ಕಡೆ ತೂಗಿಸ್ತಾರೆ. ರಾಯರಿಗೆ ಕನಕಾಭಿಷೇಕ ಮಾಡೋದಿಲ್ಲ, ಬಟ್ ಪ್ರಹ್ಲಾದ ರಾಜರು ಅಂದರೆ ರಾಜರಿಗೆ ನಾವು ಕಿರೀಟ ಇಡೋದು, ಕಿರೀಟ ಇಟ್ಟು ಇದು ಮಾಡಿ ಮೆರವಣಿಗೆ ಮಾಡ್ಬೇಕಾದ್ರೆ ರಾಜರಿಗೇನೆ. ಹಾಗಾಗಿ ಪ್ರಹ್ಲಾದ ರಾಜರು ಅವ್ರಿಗೇನೆ ನಾವು ಉತ್ಸವ ಮೂರ್ತಿಯಾಗಿ ತೊಗೊಂಬಂದು ಮಂತ್ರಾಲಯದಲ್ಲೂ ಅಷ್ಟೇ, ಪ್ರತಿ ರಾಯರ ಮಠಗಳು ಅಷ್ಟೇ ಪ್ರಹ್ಲಾದ ರಾಜರನ್ನೇ ಉತ್ಸವ ಮೂರ್ತಿಯಾಗಿ ಇದು ಮಾಡೋದು. ಹಾಗಾಗಿ ಪ್ರಹ್ಲಾದ ರಾಜರೇ ಅದು ಅವರ ರಾಯರ ಅವತಾರನೇ ತಾನೇ ಅವರು. ಹಾಗಾಗಿ ರಾಯರ ಬರಲ್ಲ, ಪ್ರಹ್ಲಾದ ರಾಜ ವಿಗ್ರಹನೇ ಮಂತ್ರಾಲಯದಲ್ಲಿ 2 ಪ್ರಹ್ಲಾದ ರಾಜರಿದ್ದಾರೆ. ಒಂದು ಪೂಜೆ ಕೊಡ್ತಾರೆ ಹೊರಗಡೆ, ಇನ್ನೊಂದು ಒಳಗಡೆ ಬೃಂದಾವನದ ಪಕ್ಕನೇ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಮಠಗಳು, ನಮ್ಮ ಮಠಗಳೆಲ್ಲ 2 ಪ್ರಹ್ಲಾದ ರಾಜ ಆಗಿದೆ, ಏನೋ ರಾಯರ ಅನುಗ್ರಹ. ಹಾಗಾಗಿ ಪ್ರಹ್ಲಾದ ರಾಜಗೆ ಕಿರೀಟ ಧಾರಣೆ ಆಗಬೇಕಲ್ವ. ಇವಾಗ ಮೆರವಣಿಗೆ ಆಗ್ಬೇಕಾದ್ರೆ ಕಿರೀಟ ಇಡಬೇಕು. ಕಿರೀಟ ಇಡಬೇಕು ಅಂದರೆ ರಾಯರಿಗೆ ಬರೋದಿಲ್ಲ. ಹಾಗೆ ಪ್ರಹ್ಲಾದ ರಾಜರು, ಅದಕ್ಕೇ ರಾಯರೇ ಅವರ ಉತ್ಸವ ಮೂರ್ತಿಯಾಗಿ ಅವರು ಇದು ಮಾಡೋದು. ಕಲಿಯುಗದಲ್ಲಿ ರಾಯರು ಎಲ್ಲರನ್ನೂ ಕಾಪಾಡ್ತಾ ಇದ್ದಾರೆ. ಆ ನಂಬಿಕೆಯಿಂದನೇ ಎಷ್ಟೋ ಜನ ತಮ್ಮ ಮನೆಗಳಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋ ಹಾಕೊಂಡಿರ್ತಾರೆ. ಆದರೆ ಒಂದು ಪ್ರಶ್ನೆ ಏನಂದರೆ, ಗುರು ರಾಘವೇಂದ್ರ ಸ್ವಾಮಿಗಳ ಫೋಟೋನ ಎಲ್ಲಿ ಹಾಕಬೇಕು ಮನೆಯಲ್ಲಿ, ಯಾವ ಸ್ಥಳದಲ್ಲಿ ಹಾಕಿದ್ರೆ ಅದು ಶ್ರೇಷ್ಠ? ಗುರು ರಾಘವೇಂದ್ರ ಫೋಟೋಗಳು ಆದಷ್ಟು ದೇವ್ರ ಮನೆಯಲ್ಲೇ ಹಾಕಬೇಕು. ಯಾಕಪ್ಪ ಅಂದರೆ ಎಲ್ಲರಿಗಿನ ದೇವಸ್ಥಾನಗಳಿಗೂ ಮಠಗಳಿಗೂ ವ್ಯತ್ಯಾಸ ಇದೆ. ಯಾಕೆಂದರೆ ದೇವಸ್ಥಾನಗಳಲ್ಲಿ ಬೆಳಗ್ಗೆನೂ ಹೋಗಿ ಹೂವು ಹಾಕಿ ಸಾಯಂಕಾಲನೂ ಹೋಗಿ ಹೂವು ಹಾಕ್ತಾರೆ. ಆದರೆ ನಮ್ಮ ರಾಯರ ಮಠಗಳಲ್ಲಿ ನಾವು ಬೆಳಗ್ಗೆ ಏನು ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ಈಚೆ ಕಡೆ ಬರ್ತೀವೋ ಆದಮೇಲೆ ನಾವು ಬೃಂದಾವನ ಮುಟ್ಟೋದಿಲ್ಲ. ಮಂತ್ರಾಲಯದಲ್ಲಿ ಮಾತ್ರ, ಮಂತ್ರಾಲಯದಲ್ಲಿ ರಾತ್ರಿನೂ ಬೃಂದಾವನ ಮುಟ್ಟಿ ಪೂಜೆ ಮಾಡಿ ಮಾಡ್ತಾರೆ. ಅದೊಂದು ಬಿಟ್ಟರೆ ರಾತ್ರಿ ಹೊತ್ತು ನಾವು ಹೋಗಲ್ಲ. ಹಾಗಾಗಿ ಗುರುಗಳ ಫೋಟೋ ರಾಯರು ಇದರಲ್ಲೇ ಇಡಬೇಕು, ಏನೋ ದೇವ್ರ ಮನೆಯಲ್ಲೇ ಇಡಬೇಕು, ಗುಡಿ ಒಳಗಡೆ ಇದ್ರೇನೆ. ಯಾಕೆಂದರೆ ಅದಕ್ಕೆ ಈ ಆಚಾರ ಇರಬೇಕಲ್ವಾ. ಇಲ್ಲಾಂದರೆ ಸುಮ್ಮನೆ ಎದುರುಗಡೆ ಹಾಕೋಬೋದು, ಸುಮ್ಮನೆ ಅಷ್ಟೇ ಪೂಜೆ ಮಾಡಿದಾಗ ಸುಮ್ಮನೆ ಶೋಗೆ ಹಾಕೋಬೋದು ಫೋಟೋ. ಪೂಜೆ ಮಾಡೋದಾದರೆ ಒಳಗಡೆನೇ ಇರಬೇಕು. ಒಂದು ಪೂಜೆ ಪುನಸ್ಕಾರ ಒಂದು ಪದ್ಧತಿ ನಾವು ಫಾಲೋ ಮಾಡಬೇಕು. ಅದೇ ಆಚಾರ ವಿಚಾರ ಶ್ರದ್ಧೆ ಇದೆಲ್ಲ ಇರ್ತಾರೆ, ಕೆಲವೊಂದು ಇದೆಲ್ಲ ಆಗಬಾರ್ದು. ಅದಕ್ಕೋಸ್ಕರ ಹಾಗಾಗಿ ದೇವರ ಮನೆಯಲ್ಲೇ ಹೇಳೋದು ಬಹಳ ಶ್ರೇಷ್ಠ. ಕಲಿಯುಗದಲ್ಲಿ ಆಗಿರ್ಬೋದು, ಅವರು 4 ಅವತಾರ ತಗೊಂಡಂಥ ಕಾಲದಲ್ಲಿ ಆಗಿರ್ಬೋದು, ಗುರು ರಾಘವೇಂದ್ರ ಸ್ವಾಮಿಗಳಿಂದ ತುಂಬ ಜನ ಒಂದು ಪವಾಡವನ್ನು ಜೀವನದಲ್ಲಿ ನೋಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಪವಾಡ ನಡೆದಿದೆ ಅಂದರೆ? ನಮ್ಮ ಜೀವನದಲ್ಲಿ ಪವಾಡ ಅಂತಂದರೆ, ನಾನು ಮೃತ್ತಿಕೆ ಬಿಟ್ಟು ಬೃಂದಾವನ ಬಿಟ್ಟು ಪೂಜೆ ಮಾಡೋದ್ರಿಂದ ಇಲ್ಲಿ ಬಂದಾದ ಭಕ್ತಾದಿಗಳಿಗೆ ಎಷ್ಟೋ ವರ್ಷಗಳಿಂದ ಮಕ್ಕಳಾಗಿರಲಿಲ್ಲ. ಅವರು ರಾಯರ ಮಂತ್ರವನ್ನು ಹೇಳಿಕೊಟ್ಟು, ಆಂಜನೇಯನ ಮಂತ್ರ ಹೇಳ್ಕೊಟ್ಟು ಅವ್ರು ಈ ಥರ ಜಪ ಈ ಥರ ಸೇವೆ ಮಾಡಿ ಅಂತ ಅಂದಮೇಲೆ ಅವರಿಗೆ 5 ವರ್ಷ ಆದಮೇಲೆ ಮಕ್ಕಳಾಗಿದೆ. ಹೀಗೆ ಎಷ್ಟೋ 5, 6, 7, 8 ಜನಕ್ಕೆ ಇಲ್ಲಿ ಈ ಮೃತ್ತಿಕಾ ಬೃಂದಾವನದಿಂದ ನಮ್ಮ ಒಂದು ವಾಕ್ಯಿಂದ ರಾಯರ ವಾಕ್ ನಮ್ಮಲ್ಲಿ ನುಡಿಸಿ ಅವರಿಗೆ ಆಗಿರೋದ್ರಿಂದ ಇದೊಂದು ಪವಾಡ ಅಂತ ಹೇಳ್ಬೋದು. ಹಿಂದೂ ಧರ್ಮದಲ್ಲಿ ಎಷ್ಟೋ ದೇವರನ್ನ ನಾವು ಪೂಜೆ ಮಾಡಿದರೆ, ರಾಯರು ಅಂತಲ್ಲ, ನಮ್ಮ ಧರ್ಮದಲ್ಲಿರುವಂಥ ಎಷ್ಟೋ ದೇವ್ರನ್ನ ಪೂಜೆ ಮಾಡಿದ್ರು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಅವನು ಒಲಿತಾನೆ ಅಂತ ಅಂತಾರೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳೋದು, ರಾಯರ ಮಠದ ಪ್ರಧಾನ ಅರ್ಚಕರಾಗಿ ನಿಮ್ಮ ಕನಸಿನಲ್ಲಿ ರಾಯರು ಯಾವತ್ತಾದರೂ ಕಾಣಿಸ್ಕೊಂಡಿದ್ದಾರೆ, ಅಥವಾ ನೀವು ಪೂಜೆ ಮಾಡಬೇಕಾದ್ರೆ
ಯಾವುದಾದ್ರೂ ಒಂದು ರೂಪದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ ಗುರುಗಳೇ? ಅಂದರೆ ರಾಯರು ನಮಗೆ ಕನಸಿನಲ್ಲಿ ಕಾಣಿಸಿದ್ದಾರೆ ಅಂದಕ್ಕೆ ನಾವಿಲ್ಲೇನು ಪೂಜೆ ಮಾಡಿದೇನೋ ಅದೇ ನನ್ನ ಇದರಲ್ಲಿ ಕನಸಲ್ಲಿ ಆ ಬೃಂದಾವನ ನನ್ನ ಕಣ್ಣಲ್ಲಿ ಕಂಡಿದೆ. ಹಾಗಾಗಿ ರಾಯರು ಕನಸಲ್ಲಿ ಬಂದಿದ್ದಾರೆ, ಇಲ್ಲ ಅಂತೇಳಿ, ಬಟ್ ಬಂದು ಮಾತಾಡಿಲ್ಲ, ಬಟ್ ಅವರ ಪ್ರತ್ಯಕ್ಷವಾಗಿ ಕಂಡಿದ್ದಾರೆ. ಅಷ್ಟೇ ದರ್ಶನ ಸಾಕಲ್ವಾ ಗುರುಗಳೇ? ಅಷ್ಟೇ ಸಾಕು. ಪಾವನ ಜೀವನ ನಿಜವಾಗ್ಲೂ ಪಾವನ. ಗುರು ರಾಘವೇಂದ್ರ ಸ್ವಾಮಿಗಳನ್ನ ನೀವು ಕನ್ಸಲ್ಲಿ ಕಾಣಿದ್ದೀರ ಅಂದ್ರೆ ನಿಮ್ಮ ಜೊತೆ ನಾವು ಮಾತಾಡ್ತಾ ಇರೋದು ನಿಜವಾಗ್ಲೂ ನಮ್ಮ ಪುಣ್ಯ. ಈಗ ಅಂದ್ರೆ ಈಗ ಅಂತಲ್ಲ, ಒಂದು 2 ಲೈನು ಇದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಾವೆಲ್ಲ ಕಡೆ ಓದಿದ್ದೀವಿ. ನಾವು ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ರೀತಿ ಶರಣಾಗಬೇಕು, ಅವರಲ್ಲಿ ಯಾವ ರೀತಿ ನಾವು ಭಕ್ತಿ ಭಾವದಿಂದ ತೊಡಗಿಸ್ಕೊಳ್ಬೇಕು? ಅಂದರೆ ನಾವು ಯಾವುದೇ ಆಗಲಿ ಒಂದು ಪಾಠ ಪ್ರವಚನ ಹೇಳ್ಕೊಬೇಕಾದ್ರೆ ಗುರುಗಳಿಗೆ ಬೇಕು. ಯಾವುದೇ ಆಗಲಿ ನಾವು ಮಂತ್ರ ಕಲಿಬೇಕಾದ್ರೆ ಗುರುಗಳು ಬೇಕು. ಆ ಗುರುಗಳು ಅವ್ರು ಹೇಳ್ಕೊಡ್ಬೇಕು ಅಂದರೆ ಅವರಿಗೆ ನಾವು ಪೂರ್ತಿ ಶರಣಾಗಬೇಕು, ಇಲ್ಲಾಂದರೆ ಅವ್ರು ಹೇಳ್ಕೊಡೋದಿಲ್ಲ. ಹಾಗಾಗಿ ನಾವು ರಾಯರನ್ನ ಪೂರ್ತಿಯಾಗಿ ನಂಬಿ, ಕೆಲವರು ಅಂದ್ಕೊತಾರೆ ನಾನು ಇಷ್ಟು ದಿನ ಪೂಜೆ ಮಾಡಿದೆ, ಇಷ್ಟು ವರ್ಷ ಪೂಜೆ ಮಾಡಿದೆ, ನನಗೆ ರಾಯರು ಕೊಡಲಿಲ್ಲ, ಆ ಥರ ಅಲ್ಲ. ಅಂದರೆ ಅವರು ನಾವು ಕೊಡೋವರೆಗೂ ನಮಗೆ ಅವರ ಅನುಗ್ರಹ ಆಗೋವರು ನಾವು ಸೇವೆ, ಅವರ ಚರಣದಿಂದ ಕೊನೆಯವರೆಗೂ ನಮಸ್ಕಾರ ಮಾಡಿ ಲಾಸ್ಟ್ವರೆಗೂ ಚರಣಕ್ಕೆ ಶರಣಾದರೇ ಮಾತ್ರ ಅವರು ಪೂರ್ಣ ಅನುಗ್ರಹ ಮಾಡೋದು. ನಾವು ಸುಮ್ಮನೆ ನಾವು ಇದು ಮಾಡಿದ್ರೆ ಅವರು ಅನುಗ್ರಹ ಆಗಲ್ಲ. ಅವರಿಗೆ ಪೂರ್ತಿ ಶರಣಾಗಬೇಕು. ಪೂರ್ತಿ ನಮ್ಮಲ್ಲಿ ಏನಿದೆ ಭಕ್ತಿ ಭಾವ ಎಲ್ಲ ಪೂರ್ತಿ ಸಮರ್ಪಣೆ ಮಾಡಿದ್ರೆ ಮಾತ್ರ ರಾಯರು ನಮಗೆ ಅನುಗ್ರಹ ಮಾಡೋದು ಮತ್ತು ಅವರ ಅಭೀಷ್ಟವನ್ನು ತೀರಿಸೋದು ಅಂತ ಅಭಿಪ್ರಾಯ. ಗಾಡೀಲಿ ಹೋಗ್ಬೇಕಾದ್ರೆ ಗುರುಗಳನ್ನ ಸುಮ್ಮನೆ ಹಿಂಗೆ ನಮಸ್ಕಾರ ಮಾಡೋದು ಅದೆಲ್ಲ ಭಕ್ತಿ ಅಲ್ಲ. ಅವರು ಕೈಕಾಲು ತೊಳ್ಕೊಂಡು ಬಂದು ರಾಯರ ಪ್ರದಕ್ಷಿಣೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿ, ಅದೇ ಶ್ರದ್ಧೆ. ಅಂದರೆ ನಾವು ಶ್ರದ್ಧಾ ಭಕ್ತಿಯಿಂದ ಒಂದೇ ಮನಸ್ಸಲ್ಲಿ ಇರಬೇಕು. ನಾವಿವಾಗ ಇಲ್ಲಿ ಬರ್ತೀವಿ, ನಾವು ಕೆಲ್ಸಕ್ಕೆ ಹೋಗೋ ಆತರ ಇರುತ್ತೆ. ಕೆಲ್ಸಕ್ಕೆ ಹೋಗೋ ಆತರದಲ್ಲಿ ಸುಮ್ಮನೆ ಒಂದು ರೌಂಡ್ ಹಾಕ್ಬಿಟ್ಟು ಹೋಗ್ಬೋಣ, ಆ ಥರ ಅಲ್ಲ. ಮನಸ್ಸಿನ ಶಾಂತಿ ಇಟ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ನಮಸ್ಕಾರ ಮಾಡಿ ಕೂತ್ಕೊಂಡು ಧ್ಯಾನ ಮಾಡಿ ನಮ್ಮ ಅಭೀಷ್ಟನ ತೀರಿಸ್ಕೋಬೇಕು. ಮನೆ ವಿಚಾರಗಳೆಲ್ಲ ಬಿಡಬೇಕು. ರಾಯರ ಮಠಕ್ಕೆ ಬಂದಾಗ ಮನೆ ವಿಚಾರ ಎಲ್ಲ ಬಿಟ್ಟು ನಾವು ರಾಯರನ್ನಲ್ಲೇ ಒಂದು ಭಕ್ತಿ ಭಾವದಿಂದ ಪೂರ್ಣವಾಗಿ ಶರಣಾಗಿ ಅವ್ರಿಗೆ ನಮಸ್ಕಾರ ಹಾಕಿ ಒಂದು 5 ನಿಮಿಷ ಕೂತ್ಕೊಂಡು ನಮ್ಮ ಅಭೀಷ್ಟನ ತೀರಿಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕೂತ್ಕೊಂಡಿದ್ದು ಆಮೇಲೆ ಹೊರಟ್ರೆ ಅವರು ಪೂರ್ತಿ ಶರಣಾಗಬೇಕು. ಆ ಥರನೇ ರಾಯರ ಅನುಗ್ರಹ ಆಗೋದು. ಸುಮ್ಮನೆ ನಾವು ಬಂದು ಸುಮ್ಮನೆ ಒಂದು ನಮಸ್ಕಾರ ಮಕ್ಕಳು ರೋಡಲ್ಲಿ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಳ್ಳೋದು ಅದೆಲ್ಲ ಭಕ್ತಿ ಭಾವ ಅಲ್ಲ. ಅದಕ್ಕೆ ಒಂದು ಆಚಾರ ವಿಚಾರ ರಾಯರಿಗೆ ಮಾತ್ರ, ಬೇರೆ ದೇವಸ್ಥಾನ ಹೇಳ ಆ ರಾಯರಿಗೆ ಮಾತ್ರ ಶ್ರದ್ಧಾ ಭಕ್ತಿ ಮಡಿ ಮೈಲಿಗೆ ಅನ್ನೋದು ಇರುತ್ತೆ. ಅದು ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವೋ, ಮಡಿ ಮೈಲಿಗೆಯಿಂದ ಮಾಡ್ತೀವೋ ಅಷ್ಟು ನಮ್ಮ ಅಭಿವೃದ್ಧಿ ಆಗುತ್ತೆ, ನಮ್ಮ ಅಭೀಷ್ಟಗಳನ್ನ ನೆರವೇರುತ್ತೆ, ಜನಗಳಿಗೆ ಸಹ ಇದಾಗುತ್ತೆ. ಮತ್ತು ಇಲ್ಲಿ ನಾವು ಪೂಜೆನೂ ಅಷ್ಟೇ, ಪೂಜಾ ಕೈಂಕರ್ಯಗಳು ಅಲ್ಲಿ ಏನು ನಡೀಬೇಕು, ರಾಯರ ಮಠಗಳಲ್ಲಿ ಏನು ನಡೀಬೇಕು ಪೂರ್ತಿ ನಡೆದ್ರೆ ಮಾತ್ರ ಆ ಬೃಂದಾವನದಲ್ಲಿ ರಾಯರಿರ್ತಾರೆ. ಸುಮ್ಮನೆ ಏನೋ ಪೂಜೆ ಮಾಡ್ಬಿಡೋ ಇದು ಮಾಡಲ್ಲ. ರಾಯರ ಪರಂಪರೆಯಲ್ಲಿ ಏನು ಪೂಜೆ ಆಗಬೇಕು, ಅದು ಏನು ನೈವೇದ್ಯ ಆಗಬೇಕು, ಅದು ಆದ್ರೇ ಆ ಬೃಂದಾವನದಲ್ಲಿ ಇದ್ದು ರಾಯರು ಆ ಬೃಂದಾವನದಿಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಅವರ ಅನುಗ್ರಹ ಆಗುತ್ತೆ. ಹಾಗಾಗಿ ಪೂಜಾ ಕಾರ್ಯಕ್ರಮವೂ ಬಹಳ ಶ್ರೇಷ್ಠ. ಸುಮ್ಮನೆ ಬೃಂದಾವನ ಮಠ ಕಟ್ಬಿಡೋದಲ್ಲ, ಅದನ್ನು ಪೂಜಾ ಕೈಂಕರ್ಯವನ್ನು ನಿರ್ವಿಘ್ನವಾಗಿ ಅವ್ರಿಗೆ ಏನು ರಾಯರು ನಡೀಬೇಕು ಅವರ ಪೂಜೆಗಳನ್ನ ನಿರ್ವಿಘ್ನವಾಗಿ ನೆರವೇರ್ಕೊಂಡು ಹೋದರೆ ಮಾತ್ರ ರಾಯರು ಆ ಬೃಂದಾವನದಲ್ಲಿ ಇದ್ದು ರಾಯ ಭಕ್ತಾದಿಗಳಿಗೆ ಅನುಗ್ರಹ ಮಾಡ್ತಾರೆ. ಮಠಕ್ಕೆ ಹೋಗಲಿ ಅಥವಾ ಮಂತ್ರಾಲಯಕ್ಕೆ ಹೋಗಲಿ ಅಥವಾ ರಾಯರು ಅಂತ ಅಂದಾಗ ನಮಗೆ ನೆನಪಾಗುವಂಥದ್ದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತಲೇ ಹೇಳ್ತೀವಿ. ಈ ಒಂದು ಶ್ಲೋಕಕ್ಕೂ ರಾಯರಿಗೂ ಅಪ್ಪಣ್ಣಾಚಾರ್ಯರಿಗೂ ಯಾವ ರೀತಿ ಸಂಬಂಧ ಗುರುಗಳೇ? ಅಂದರೆ ಅಪ್ಪಣ್ಣಾಚಾರ್ಯರು ಕೂತ್ಕೊಂಡು ರಾಯರ ಮುಂದೆ ತಪಸ್ ಮಾಡ್ತಾ ಕೂತಿದ್ದಾಗ ಅವರಿಗೆ ಬಂದಿದ್ದು ಈ ಶ್ಲೋಕನೇ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಅಂದರೆ ಕಾಮಧೇನು ಕಲ್ಪವೃಕ್ಷ. ಹಾಗಾಗಿ ಈ ಶ್ಲೋಕವನ್ನು ಯಾರು ಡೈಲಿ ಹೇಳ್ಕೊಳ್ತಾರೋ ಅವರಿಗೆ ರಾಯರ ಸೇವೆ ಮಾಡಿದಷ್ಟೇ ಫಲ ಸಿಗುತ್ತೆ. ಅಂದರೆ ಶ್ರದ್ಧಾಭಕ್ತಿಯಿಂದ ಮಾಡೋದು. ಹಾಗಾಗಿ ಆ ಮಂತ್ರದ ಅರ್ಥ ಬಹಳ ವಿಶೇಷವಾಗಿದೆ. ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಅಂದರೆ ಕೆಲವು ಫೋಟೋಗಳಲ್ಲಿ ಕಾಮಧೇನೇ ಇರುತ್ತೆ ಹಿಂದ್ಗಡೆ. ಹಸು, ಆ ಕಾಮಧೇನು 33 ಕೋಟಿ ದೇವತೆಗಳು ಆ ಹಸುವಿನಲ್ಲಿರ್ತಾರೆ. ಹಾಗಾಗಿ ಅದಕ್ಕೆ ಆ ಒಂದು ಮಂತ್ರದ ಅರ್ಥ. ಅಂದರೆ ಇವಾಗ ಅಪ್ಪಣ್ಣಾಚಾರ್ಯರು ಗುರು ರಾಘವೇಂದ್ರ ಸ್ವಾಮಿಗಳ ಪರಮ ಶಿಷ್ಯರ ಅಥವಾ ಪರಮ ಮಿತ್ರರ ಯಾವ ಥರ ಸಂಬಂಧ ಅವರಿಗಿತ್ತು? ಅಂದರೆ ಅವರ ಒಂದು ಶಿಷ್ಯರೇನೆ. ಅವರು ಅಲ್ಲಿ ಇದರಲ್ಲಿ ಬಿಚ್ಚಾನೆಲಲ್ಲಿ ಅವರಿದ್ರೂ ಸಮೇತ ಅವರು ರಾಯರಿಗೆ ಇದು ಮಾಡಿಕೊಂಡು ಅವರು ಇಲ್ಲಿಂದನೇ ರಾಯರನ್ನ ಇಲ್ಲಿ ಬೃಂದಾವನ ಇದ್ದರೂ ಸಹ ಅಲ್ಲಿ
ಬಿಚ್ಚಾಲೆನಲ್ಲಿ ಬಿಚ್ಚಾಲೆನಲ್ಲಿ ಅಪ್ಪಣ್ಣಾಚಾರ್ಯ ಇದ್ದಿದ್ದು. ಅವರು ಅಲ್ಲಿಂದನೇ ಸಮೇತ ಒಂದು ಸಮುದ್ರದ ತುಂಗಾ ನದಿ ಜೋರಾಗಿ ಹರಿತಿದ್ರು ಅವ್ರು ಬರೋಕ್ಕಾಗದೇ ಇರೋನು ನೀನು ಬಾಪ ಅಂತೇಳಿ ಅವರ ಒಂದು ಇದರಿಂದ ಕಾವಿ ಶಾಟಿಯಿಂದ ಬಂದು ಅವರ ಬೃಂದಾವನನ ದರ್ಶನ ಮಾಡಿದಂಥ ಅಪ್ಪಣ್ಣಾಚಾರ್ಯರು ಅವರವರೆಗೂ ಬಹಳ ಅಷ್ಟು ಆತ್ಮೀಯತೆ ಅಷ್ಟು ಇದ್ದಿತ್ತು ಅವರು ಶಿಷ್ಯರ. ಹಾಗಾಗಿ ಅದನ್ನು ರಾಘವೇಂದ್ರ ಸ್ತೋತ್ರನ ಬರೆದು ಅವರ ಪ್ರತಿದಿನ ಯಾರೋ ರಾಘವೇಂದ್ರ ಸ್ತೋತ್ರನ ಶ್ರೀಪೂರ್ಣ ಬೋಧ ಗುರು ರಾಘವೇಂದ್ರ ಅದನ್ನು ಶ್ಲೋಕವನ್ನು ಯಾರು ಹೇಳ್ತಾರೋ ಅವ್ರಿಗೆ ಇನ್ನೇನು ಅವ್ರ ಕಷ್ಟ ಕಾರ್ಪಣ್ಯಗಳೇ ಇರಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಆ ಒಂದು ಅಷ್ಟೋತ್ತರನೇ ಆ ಅಷ್ಟೋತ್ತರದಿಂದಲೇ ರಾಯರ ಮಂತ್ರಾಕ್ಷರ ಸಿಗೋದು. ರಾಯರ ಅಷ್ಟೋತ್ತರದಿಂದ ಅಂದರೆ ಶ್ರೀಪೂರ್ಣ ಬೋಧ ಅದೇ ಅಪ್ಪಣ್ಣಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರ ಇದೆಯಲ್ಲ ಆ ಸ್ತೋತ್ರದಿಂದನೇ ಮಂತ್ರಾಕ್ಷತೆ ಅಷ್ಟೋತ್ತರ ಮಾಡಿ ಜನಗಳಿಗೆ ಭಕ್ತಾದಿಗಳಿಗೆ ಹಂಚೋದು. ಹಾಗಾಗಿ ಮಂತ್ರಾಕ್ಷತೆಗೂ ರಾಯರು ಅಪ್ಪಣ್ಣಾಚಾರ್ಯಗೂ ಮತ್ತು ರಾಘವೇಂದ್ರ ಸ್ತೋತ್ರ ಇವು ಮೂರೂ ಸಂಬಂಧ. ಹೇಳಿದ್ರಿ ಶ್ಲೋಕ ಅಪ್ಪಣ್ಣಾಚಾರ್ಯರು ಗುರುಗಳಿದು ಅಂತ. ಆ ಶ್ಲೋಕನ ನಾವು ಎಷ್ಟು ಬಾರಿ ಹೇಳ್ಕೋಬೇಕು? ಎಷ್ಟು ಸಾರಿ ಅಂತಲ್ಲ, ಆದರೆ ಅದು ಬೇಕಾದಷ್ಟು ಡೈಲಿ ಒಂದು ಸಾರಿ ಹೇಳ್ಕೊಂಡ್ರೆ ಸಾಕು. ಇಲ್ಲ ನಿಮಗೇನೋ ಕೆಲಸ ಕಾರ್ಯ ಆಗಬೇಕು ಅಂದರೆ ಅದು 5 ಸಾರಿ 7 ಸಾರಿ 48 ಸಾರಿ ಅದು ಹೇಳೋಕ್ಕೆ ಅಷ್ಟೊತ್ತು ಆಗಲ್ಲ. ಬಟ್ ಅಂದರೆ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಲ ಸಾರಿನಾದರೂ ಪ್ರಾರ್ಥನೆ ಮಾಡಬೇಕು, ಹೇಳ್ಕೊಬೋದು. ಭಕ್ತಿ ಜಾಸ್ತಿ ಆದಷ್ಟು, ಭಕ್ತರು ಜಾಸ್ತಿ ಆದಷ್ಟು ಕಾಲಕ್ಕೂ ಅದೇ ಥರ ಅದಕ್ಕೆ ಆಪೋಸಿಟ್ ಆಗಿ ತುಂಬ ಜನ ರಾಯರ ಹೆಸರು ಹೇಳಿ ಈಗಿನ ಕಾಲದಲ್ಲಿ ನಾವು ಕೇಳಿರ್ತೀವಿ, ನೀವು ನೋಡಿರ್ತೀರ. ರಾಯರ ಹೆಸರು ಹೇಳಿ ಅವರ ಹೆಸರಲ್ಲಿ ಸುಮ್ಮನೆ ಡಾಂಬಿಕ ಭಕ್ತಿ ತೋರಿಸ್ಕೊಂಡು ಅವರಿಂದ ಭಕ್ತರಿಂದ ದುಡ್ಡನ್ನ ಮಾಡುವಂಥ ಈಗಿನ ಕಾಲದಲ್ಲಿ ಸುಮ್ಮನೆ ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೇ ನೋಡಿರ್ತೀರ. ರಾಯರ ಮುಂದೆ ಕೂತ್ಕೊಂಡು ಹೂವು ಕೇಳೋ ಥರ ಆಗಿ ಈ ಥರ ಕೆಲವೊಂದು ವಿಚಾರಗಳು ನಡೀತಾ ಇದೆ. ಈ ವಿಚಾರದ ಬಗ್ಗೆ ನಿಮ್ದೇನಾದರೂ ಮಾತುಕತೆ ಇದೆಯಾ ಗುರುಗಳೇ? ಆ ವಿಚಾರದ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದೇ ಹೇಳ್ತೀನಿ, ಅವರವರ ಭಕ್ತಿ ಅವರವರ ಭಾವ ಅವರಿದು ಹೂ ಕೇಳ್ಬೋದಾಗಿರಲಿ ಇಲ್ಲ ಪ್ರಸಾದ ಕೇಳ್ಬೋದು, ಅದು ಅವರವರ ಭಕ್ತಿ ಅಷ್ಟೇ. ಗುರುಗಳು, ಈ ದೇವಸ್ಥಾನದಲ್ಲಿ ಆರಾಧನೆ ಯಾವ ರೀತಿ ಆಗುತ್ತೆ, ಅದರ ಮಹತ್ವ ಏನು, ವಿಶಿಷ್ಟತೆ ಏನು ಅಂತ ಹೇಳಿ? ಇಲ್ಲಿ ಆರಾಧನಾ ಮಹೋತ್ಸವ 5 ದಿನ ಕಾರ್ಯಕ್ರಮ ನಡೆಯುತ್ತೆ. ಮೊದಲು ಸತ್ಯನಾರಾಯಣ ಸ್ವಾಮಿ ಪೂಜೆ, ಆಮೇಲೆ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ. ಈ ತಿಂಗಳು ಆರಾಧನೆ ಬಂದು 29, 30, 31 ಶನಿವಾರ ಭಾನುವಾರ ಸೋಮವಾರ. ಹಾಗಾಗಿ ಇಲ್ಲಿ ಪ್ರತಿದಿನವೂ ಸತ್ಯನಾರಾಯಣ ಪೂಜೆಯಿಂದ ಇಟ್ಕೊಂಡು ಹೂವಿನ ಅಲಂಕಾರ ಇರುತ್ತೆ, ಪ್ರಸಾದ ಸೇವೆ ಇರುತ್ತೆ, ಪಾದಪೂಜೆ, ಕನಕಾಭಿಷೇಕ, ಬೆಳ್ಳಿ ರಥೋತ್ಸವ. ಹಾಗಾಗಿ ವಿಶೇಷವಾಗಿ ಜನಗಳ ಸಾಗರದಿಂದ ಅದೆಲ್ಲ ಪೂಜೆ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಪ್ರಸಾದ ಸೇವೆ ಇರುತ್ತೆ. ಹಾಗಾಗಿ ಇಲ್ಲಿನ ವಿಶೇಷತೆ ಪಾದಪೂಜೆ, ಕನಕಾಭಿಷೇಕ, ರಥೋತ್ಸವ, ಬೆಳ್ಳಿ ರಥೋತ್ಸವ. ಹಾಗಾಗಿ 3 ದಿನಗಳು ಸಹ ರಾಯರ ಆರಾಧನೆಯಲ್ಲಿ ವಿಶೇಷವಾಗಿ ಬಹಳ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ. ಇಲ್ಲಿ ಮಿನಿಮಮ್ ಅಂದರೆ ಒಂದು 10,000 ಜನ ಮಧ್ಯಾರಾಧನೆ ದಿನ ಬರ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತು ರಾಯರು ಕರೆಸ್ಕೊಳ್ತಾ ಇದ್ದಾರೆ. ಇಲ್ಲಿನ ಭಕ್ತಾದಿಗಳು ಬಹಳ ವಿಶೇಷವಾಗಿ ಸೇವೆ ಮಾಡ್ತಾಯಿದ್ದಾರೆ. ಭಕ್ತಾದಿಗಳಿಂದಲೇ ಈ ಮಠ ನಡೀತಾ ಇದೆ. ನಾನು ಬಂದಾಗಿದ್ದನೋ ಭಕ್ತಾದಿಗಳಿಗೂ ಈಗಲೂ ಅಜಗಜಾಂತರ ಆಗಿಬಿಟ್ಟಿದೆ. ಬಹಳ ಭಕ್ತಾದಿಗಳ ಸಂಖ್ಯೆ ಬಹಳ ಹೆಚ್ಚಾಗಿದೆ. ಅದರಲ್ಲಿ ಈ TV ಮಾಧ್ಯಮದಲ್ಲಿ ಬಂದ ಮೇಲಂತೂ ಭಕ್ತಾದಿಗಳು ಎಲ್ಲ ಮಠ ಅಂತೆಲ್ಲ ದೇವಸ್ಥಾನಗಳು, ಮಠ ಮಾನ್ಯಗಳು ಎಲ್ಲ ಬಹಳ ಸಂಖ್ಯೆ ಹೆಚ್ಚಾಗಿದೆ. ಯಾಕೆಂದರೆ ಅವರಿಗೆ ಮೇನ್ ಹೆಚ್ಚಿಗೆ ಹೇಳಬೇಕು ಅಂದರೆ TV ಮಾಧ್ಯಮ. ಈ TV ಮಾಧ್ಯಮದಿಂದ ಜನಗಳ ಸಂಖ್ಯೆ ಎಲ್ಲ ಮಠ ಮಾನ್ಯಗಳು, ದೇವಸ್ಥಾನಗಳು ಎಲ್ಲ ಜನಸಂಖ್ಯೆ ಹೆಚ್ಚಾಗಿದೆ. ನಮ್ಮ ಮಠಕ್ಕೂ ಸಹ ಭಾಳ ಹೆಚ್ಚಾಗಿ ಸಂಖ್ಯೆ ಬರ್ತಾರೆ. ಮತ್ತು ಇಲ್ಲಿ ವ್ಯಾಸರಾಯರು ಮತ್ತು ರಾಯರ ಮೃತ್ತಿಕೆ ಇರೋದ್ರಿಂದ ವಿಶೇಷವಾಗಿ 2 ಮೃತ್ತಿಕೆ ಇರೋದ್ರಿಂದ ವಿಶೇಷವಾಗಿ ಇಲ್ಲಿ ಯಾರು ಭಕ್ತಾದಿಗಳು ಬಂದು ಶ್ರದ್ಧಾ ಭಕ್ತಿಯಿಂದ ಆ 3 ದಿನ ರಾಯರಿಗೆ ಏನು ನಮಸ್ಕಾರ ಮಾಡ್ಕೊಂಡು ಹೋಗಿರೋ ಅವ್ರ ಅಭಿಷ್ಟ ಸಿದ್ಧಿಸುತ್ತೆ ಅಂತೇಳಿ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ. ಸಮೃದ್ಧಿ ನೇತ್ರ ಯೂಟ್ಯೂಬ್ ಚಾನಲ್, ಇದು ಪ್ರಚಾರ ಅಲ್ಲ ವಿಚಾರ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ನಾವು ಗುರು ಸಾರ್ವಭೌಮರ ಬಗ್ಗೆ, ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೆಚ್ಚು ವಿಚಾರಗಳನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಈ ಒಂದು ಪ್ರಯತ್ನದಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ನೂ ಏನಾದರೂ ಹೆಚ್ಚು ವಿಚಾರಗಳು ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಜನತೆಗೆ ಈ ಒಂದು ವಿಚಾರಗಳನ್ನ ಮೂಡಿಸೋದಕ್ಕೆ ಪ್ರಯತ್ನ ಪಡೋಣ. ಏನೇ ವಿಚಾರ ತಿಳ್ಕೊಬೇಕು ಅಥವಾ ಯಾವುದ್ರ ಬಗ್ಗೆ ಆದರೂ ನೀವು ಹೇಳಬೇಕು ಅಂತಂದರೆ ಕಮೆಂಟ್ ಬಾಕ್ಸ್ ನಿಮ್ಮದೇ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡಿ. ಸಮೃದ್ಧಿ ನೇತ್ರ ಯೂಟ್ಯೂಬ್ ಚಾನಲ್, ಇದು ಪ್ರಚಾರ ಅಲ್ಲ ವಿಚಾರ. ಈ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಚಾನಲ್ಗೆ ನೀವೆಲ್ಲರೂ ವಿಸಿಟ್ ಮಾಡಿದ್ದಕ್ಕೆ. ನೀವು ಇದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯಾವುದಾದ್ರು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್.